ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಮೈಲಾಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿ ವಾರವೂ ಕೂಡ ಒಂದೊಂದು ವಿಚಾರಗಳನ್ನ ಇಟ್ಕೊಂಡು ಅದರಲ್ಲಿ ಇರುವಂತಹ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಕಾನೂನಿನ ಚೌಕಟ್ಟು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ಕೂಡ ಮಾತಾಡ್ತೀವಿ. ಅಂದ್ರೆ ಅದರ ಒಂದು ಎಕ್ಸ್ಪರ್ಟ್ಸ್ಗಳು ಕೂಡ ನಮ್ಮ ಜೊತೆ ಇರ್ತಾರೆ. ಈ ವಾರ ನಾವು ಅಂದ್ರೆ ವಿಚ್ಛೇದನ ಅಂದ್ರೆ ಡಿವೋರ್ಸ್ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಕೂಡ ಡಿವೋರ್ಸ್ ಆಗೋದು ಬೇಡ, ಆದರೆ ಇದರಲ್ಲಿರುವಂತಹ ಕೆಲವೊಂದು ಕಾನೂನಿನ ಏನು ಚೌಕಟ್ಟೇನಿದೆ ನಾವು ಯಾವ ರೀತಿಯಾಗಿ ಪಾಲಿಸಬೇಕಾಗತ್ತೆ, ಮತ್ತೆ ಡಿವೋರ್ಸ್ ಬೇಕು ಅಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅಪ್ರೋಚ್ ಆಗಬೇಕಾಗತ್ತೆ, ನಮಗೆ ಸಡನ್ ಆಗಿ ಹೋದ್ರೆ ಡಿವೋರ್ಸ್ ಸಿಗತ್ತಾ, ಮದುವೆ ಆಗಿ ಎಷ್ಟು ವರ್ಷ ಆದ್ಮೇಲೆ ಡಿವೋರ್ಸ್ ಸಿಗತ್ತೆ, ಈ ರೀತಿಯಾಗಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ಸಾಕಷ್ಟು ಜನ ಡಿವೋರ್ಸ್ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅದು ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳಿಗಾಗಿರ್ಬೋದು ಮತ್ತೆ ಜನಸಾಮಾನ್ಯರಿಗಾಗಿರ್ಬೋದು ಅವ್ರ ಮೇಲೂ ಕೂಡ ಕೆಲವೊಂದು ಪರಿಣಾಮ ಬೀರುತ್ತೆ. ನಾವು ಬೀರೋದೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಈ ವಾರದ ಈ ಒಂದು ಟಾಪಿಕ್ ಅಂದ್ರೆ ಅದು ಕೂಡ ಡಿವೋರ್ಸ್ ಮತ್ತೆ ಅದನ್ನ ವಿಚ್ಛೇದನ ಅಂತ ಕೂಡ ನಾವು ಕರಿತೀವಿ. ಸೊ ಹೀಗಾಗಿ ನಮ್ಮ ಜೊತೆ ಏನು ವಕೀಲರಾಗಿರುವಂತಹ ಏನು ಮಂಜುನಾಥ್ ಅವರಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗ ಮೊದಲನೇದಾಗಿ ಈ ಕೌಟುಂಬಿಕ ಕಲಹ ಅಂದ್ರೆ ಏನು ಸರ್? ಅಂದ್ರೆ ಯಾವ ರೀತಿಯಾಗಿ ಇದು ಉದ್ಭವ ಆಗತ್ತೆ ಅಂತ ಹೇಳ್ತೀರಾ ಸರ್ ನೀವು? ನೋಡಿ ಅಜಯ್ ಅವರೇ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ. ಹೌದೌದು. ಸಂಸಾರಗಳ ಸಮಸ್ಯೆಗಳು ಏನೇ ಇರಲಿ ಅದು ಬೇರೆಯವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕೇವಲ 4 ಗೋಡೆಗಳ ಮಧ್ಯೆ ಪತಿ ಪತ್ನಿ ಅವರಿಬ್ಬರಲ್ಲೇ ಆ ಸಮಸ್ಯೆ ಇರ್ತಾ ಇತ್ತು. ಅದನ್ನು ಅವರೇ ಮಾತುಕತೆ ಆಡಿ ಜಗಳ ಆಡಿ ಏನೋ ಮಾಡಿ ಒಟ್ಟಲ್ಲಿ ಇತ್ಯರ್ಥ ಮಾಡ್ಕೊಂಡು ಬದುಕ್ತಾ ಗೋಡೆ ಮಧ್ಯೆ ಎಲ್ಲ ಮುಗಿತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಜಗತ್ವ್ಯಾಪ್ತಿ ಆಗ್ತಾ ಇದೆ. ನ್ಯಾಯಾಲಯದ ಮೆಟ್ಟಿಲುಗಳನ್ನು ತುಳಿತಾ ಇದೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲುಗಳನ್ನು ತುಳಿತಾ ಇದೆ. ಈ ಎಲ್ಲ ಕಾರಣಗಳಿಂದ ಸಂಸಾರ ಗುಟ್ಟು ಅನ್ನುವಂತಹ ಏನು ವಿಚಾರ ಇತ್ತು ಅದು ಹೊರಟೋಗ್ತಾ ಇದೆ ಜನಗಳಲ್ಲಿ. ಈಗ ಎಲ್ಲ ಕಡೆ ಜಗಜ್ಜಾಹೀರ ಆಗ್ತಾ ಇದೆ. ಹಾಗಾಗಿ ಈ ದಂಪತಿಗಳ ಏನು ಭಿನ್ನಾಭಿಪ್ರಾಯ ಕೋರ್ಟಿನ ಮೆಟ್ಟಲು ಹತ್ತೋದರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಅಂದರೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ಸರ್. ತಮಗೆ ಆಶ್ಚರ್ಯ ಆಗ್ಬೋದು, ಇತ್ತೀಚೆಗೆ ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳಲ್ಲಿ 25% ಪ್ರಕರಣಗಳು ಕೌಟುಂಬಿಕ ಸಮಸ್ಯೆಗಳೇ. ಡಿವೋರ್ಸ್ ಉಳಿದೆಲ್ಲ ಪ್ರಕರಣಗಳು 75% ಇದ್ದರೆ ಕೌಟುಂಬಿಕ ಸಮಸ್ಯೆಗಳೇ 25% ಪ್ರಕರಣಗಳು ನ್ಯಾಯಾಲಯಗಳೆಲ್ಲ ಇವತ್ತು ದಾಖಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ದಾಖಲಾಗುತ್ತಾ ಇರತಕ್ಕಂತಹ ಪ್ರಕರಣಗಳಲ್ಲಿ ಪತಿ ಪತ್ನಿಯರ ನಡುವಿನ ಕಲಹ ಏನಿದೆ ಅದು ಸಹ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಬಹಳಷ್ಟು ಪ್ರಕರಣಗಳಾಗ್ತಾ ಇದೆ. ಆಮೇಲೆ ಈ ಹಿಂದೆ ಎಲ್ಲೋ ಒಂದೊಂದು ಪ್ರಕರಣಗಳಿರ್ತಾ ಇತ್ತು. 10 ಕುಟುಂಬದಲ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ಈ ರೀತಿಯ ಒಂದು ಭಿನ್ನಾಭಿಪ್ರಾಯ ಇರ್ತಾ ಇತ್ತು, ನ್ಯಾಯಾಲಯದ ಮೆಟ್ಟಿಲನ್ನು ತುಳಿತಾ ಇದ್ದರು. ಆದರೆ ಈಗ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ನೀವು ಯಾರನ್ನೇ ಕೇಳಿ, ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇದೆ, ನಮ್ಮ ಸೋದರ ಮಾವನ ಮಗಳದಿದೆ, ನಮ್ಮ ಚಿಕ್ಕಪ್ಪನ ಮಗಂದಿದೆ, ನಮ್ಮ ಅಕ್ಕನ ಮಗಂದಿದೆ, ನಮ್ಮ ಅಣ್ಣನ ಮಗನ ಸಮಸ್ಯೆ ಇದೆ, ಮಗಳ ಸಮಸ್ಯೆ ಇದೆ, ಹೀಗೆ ಮಾತಾಡುವಂಥದ್ದು ಸರ್ವೇ ಸಾಮಾನ್ಯ ಆಗೋಗಿದೆ ಸಮಸ್ಯೆಗಳನ್ನು. ಹಾಗಾಗಿ ಈ ಸಮಸ್ಯೆ ಬಹಳ ಸಮಾಜದಲ್ಲಿ ಇದೊಂದು ಒಳ್ಳೆಯ ಸಂದೇಶ ಅಲ್ಲ. ಇದು ಇವತ್ತೇನಾಗ್ತಾ ಇದೆ ಅದು ಒಳ್ಳೆಯ ಸಂದೇಶವೇ ಅಲ್ಲ. ಅದು ಈ ರೀತಿಯ ಸಂಸಾರಗಳು ಬಿಕ್ಕಟ್ಟುಂಟಾಗ್ತಾ ಇರುವಂಥದ್ದು, ನ್ಯಾಯಾಲಯಕ್ಕೆ ಹೋಗ್ತಾ ಇರುವಂಥದ್ದು, ಇದೆಲ್ಲ ಸಮಾಜ ಸರಿದಾರಿಗೆ ಹೋಗ್ತಾ ಇದೆ ಅಂತಲ್ಲ, ಸಮಾಜ ತಪ್ಪು ದಾರಿಗೆ ಹೋಗ್ತಾ ಇದೆ ಅಂತ ಅರ್ಥ. ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಕೋಬೇಕಾಗತ್ತೆ. ಹಾಗಾಗಿ ದಾಂಪತ್ಯ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಭಿನ್ನಾಭಿಪ್ರಾಯಗಳು ಇವತ್ತೇನಾಗಿದೆ, ಭಾಳಷ್ಟು ಸಣ್ಣ ಸಣ್ಣ ವಿಚಾರಗಳಲ್ಲಿ ಹೊಂದಾಣಿಕೆಯ ಕೊರತೆ ಉಂಟಾಗ್ತಾ ಇದೆ. ತಾವೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಏನು ಕಾರಣ ಈ ರೀತಿಯ ಸಮಸ್ಯೆಗಳು ಉಂಟಾಗೋದಕ್ಕೆ ಅಂತ. ಭಾಳ ಪ್ರಮುಖವಾಗಿ ಅಂದರೆ ಹೊಂದಾಣಿಕೆ ಇರೋದಿಲ್ಲ. ಮತ್ತು ಇತ್ತೀಚಿನ ಯುವ ಜನಾಂಗದಲ್ಲಿ ನಾವು ವಕೀಲರಾಗಿ ಸುಮಾರು 4 ದಶಕಗಳ ಅನುಭವದಿಂದ ಹೇಳ್ತಾ ಇದ್ದೀನಿ, ತಾಳ್ಮೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ತಾಳ್ಮೆ ಇರಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಮದುವೆ ಆದ ಕೇವಲ 1 ವಾರ 2 ವಾರಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಬೇರೆ ಬೇರೆಯಾಗಿ ವಾಸ ಮಾಡಿದ್ದುಂಟು. ಅಷ್ಟೇಕೆ ಒಟ್ಟಿಗೆ ಹನಿಮೂನ್ಗೆ ಹೋಗಿ ಜಗಳ ಮಾಡಿಕೊಂಡು ಬೇರೆ ಬೇರೆಯಾಗಿ ವಾಪಸ್ ಊರಿಗೆ ಬಂದವರುಂಟು. ಇವತ್ತು ಆ ಮಟ್ಟಿನ ಒಂದು ಭಿನ್ನಾಭಿಪ್ರಾಯ, ಜಗಳ, ಕಲಹ ಕುಟುಂಬಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಸರ್.
ಸರ್ ಓಕೆ, ಈಗ ಈ ಒಂದು ವಿಚಾರಗಳಿಗೆ ಕಲಹಗಳಿಗೆ ಪರಿಹಾರ ಏನು ಸರ್? ಅವರೇ ಹುಡ್ಕೋಬೇಕಾ? ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಸಜೆಷನ್ ಕೊಡೋದಾದ್ರೆ? ನೋಡಿ, ನಾನು ಹೇಳೋದಾದರೆ ಈ ಕುಟುಂಬ ಕಲಹಗಳು ಬಂದಾಗ ಏನೆಲ್ಲ ಮಾಡಬಹುದು ಅಂದರೆ, ಸಾಮಾನ್ಯವಾಗಿ ಬಹಳಷ್ಟು ಪ್ರಸಂಗಗಳಲ್ಲಿ ಪತಿ ಪತ್ನಿ ಇಬ್ಬರು ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲೇ ಇರ್ತಾರೆ, ಇಬ್ಬರು ಎಜುಕೇಟೆಡ್ಗಳು ಕೂಡ ಅದೇ ಆಗಿರ್ತಾರೆ. ಹಾಗಿರುವಾಗ ಬೇರೆಯವರ ಒಂದು ಮಧ್ಯಪ್ರವೇಶಕ್ಕಿಂತ ಬದಲಾಗಿ ಅವರೇ ಕುಳಿತು ಮಾತನಾಡಿ ತಮ್ಮಿಬ್ಬರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ಏನು, ಎಲ್ಲಿ ಯಾವ ವಿಚಾರದಲ್ಲಿ ನಮ್ಮಿಬ್ಬರಿಗೂ ವ್ಯತ್ಯಾಸ ಬರ್ತಾ ಇದೆ ಅದನ್ನು ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಂಡ್ರೆ ಭಾಳ ಒಳ್ಳೆಯದು. ಹಾಗೊಂದು ವೇಳೆ ಅವರಿಬ್ಬರೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದಾಗ ಅವರು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ, ಮನೆಯ ಹಿರಿಯರನ್ನು, ಎರಡೂ ಕಡೆಯ ಹಿರಿಯರನ್ನು, ಹಿತೈಷಿಗಳನ್ನು, ಕೆಲವೊಮ್ಮೆ ಸ್ನೇಹಿತರನ್ನು, ಒಳ್ಳೆಯ ಸ್ನೇಹಿತರಿರ್ತಾರೆ, ಸ್ನೇಹಿತರನ್ನು ಅಥವಾ ನೆರೆಹೊರೆಯವರನ್ನು, ಹೀಗೆ ಯಾರನ್ನಾದರೂ ಕುಳಿಸು ಮಾತನಾಡಿ ತಮ್ಮ ರಾಜಿ ಮಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದಕ್ಕೆ ಅವಕಾಶ ಇದೆ. ಅದಕ್ಕೂ ಮೀರಿ ಆಗಲೇ ಇಲ್ಲ ಅಂದಾಗ, ಬಗೆಹರಿಲಿಲ್ಲ ಅಂದಾಗ ಆಗ ಕೋರ್ಟಿನ ಮೆಟ್ಟಿಲನ್ನ ತುಳಿಲೇಬೇಕಾಗುತ್ತೆ. ಯಾಕೆ ಅಂದರೆ ನೋಡಿ, ವಿಚ್ಛೇದನ ಅಂತ ಏನಿದೆ ಅದನ್ನು ಕೋರ್ಟಲ್ಲೇ ತಗೋಬೇಕು. ಹೌದು, ಇಬ್ಬರು ವ್ಯಕ್ತಿಗಳು ತೀರ್ಮಾನ ಮಾಡಿಕೊಂಡು ನಾವಿಬ್ಬರು ವಿಚ್ಛೇದನ ತಗೋತಾ ಇದ್ದೀವಿ, ನಾವು ಇನ್ನು ಮುಂದೆ ಬೇರೆ ಬೇರೆ ವಾಸ ಮಾಡ್ತೀವಿ, ನಮಗೆ ಯಾವ ಕೋರ್ಟ್ ಆದೇಶನೂ ಬೇಡ, ನಾವೇ ಒಂದು ಬರವಣಿಗೆ ಇಲ್ಲೊಂದು ಡಾಕ್ಯುಮೆಂಟ್ ಮಾಡ್ಕೊಳ್ತೀವಿ, ನಾವೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಂದರೆ ಇಲ್ಲ, ಸ್ಟೇಷನ್ ಮಟ್ಟದಲ್ಲೂ ಆಗೋಲ್ಲ. ತಪ್ಪು ಅಭಿಪ್ರಾಯ ಅದು. ಕಾನೂನು ಒಪ್ಪೋದಿಲ್ಲ. ಮದುವೆಯನ್ನ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಹೌದು, ಮದುವೆಗೆ ಇಲ್ಲೇ ಮಾಡಬೇಕು ಅಂತಿಲ್ಲ. ನೀವಿಬ್ಬರೇ ಒಂದು ಕೋಣೆಯಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೊಂಡ್ರು ಅದು ಊರ್ಜಿತವಾದಂಥ ಮದುವೆ ಆಗುತ್ತೆ. ಆದರೆ ವಿಚ್ಛೇದನ ಮಾತ್ರ ನ್ಯಾಯಾಲಯದಲ್ಲೇ ಆಗಬೇಕು, ನ್ಯಾಯಾಲಯಕ್ಕೆ ಹೋಗಬೇಕು. ಇಬ್ಬರು ಒಪ್ಪಿಕೊಂಡ್ರೂ ಸಹ, ಒಪ್ಪಿದ್ರೂ ಅದು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮುದ್ರೆ ವಿಚ್ಛೇದನ ತೀರ್ಪಿಗೆ ಬೀಳಬೇಕು. ಓಕೆ, ಹೌದು ಸರ್. ಈಗ ನೀವು ಹೇಳಿದ್ರಿ ಈ ರೀತಿಯಂತ ಸಮಸ್ಯೆಗಳು ಬರುತ್ತೆ, ಆ ಸಂದರ್ಭದಲ್ಲಿ ಕೂತಿ ರಾಜಿ ಮಾಡಬೇಕು ದೊಡ್ಡವ್ರ ಮುಖಾಂತರ ಅಂತೇಳಿ. ಓಕೆ, ಅದಾಗಲಿಲ್ಲ, ಯಾವ್ಯಾವ ಕೋರ್ಟ್ಗಳಿಗೆ ಯಾವ್ಯಾವ ಕೇಸ್ಗಳು ಈ ಥರ ಆಗುತ್ತೆ ಸರ್ ಅಂತ? ಹೌದು ನೋಡಿ, ಪತಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಫ್ಯಾಮಿಲಿ ಕೋರ್ಟ್ ಎಲ್ಲವೂ ಸಹ ವಿಚ್ಛೇದನದಲ್ಲೇ ಮುಕ್ತಾಯವಾಗಬೇಕು ಅಂತಿಲ್ಲ. ಅನೇಕ ಸದವಕಾಶಗಳನ್ನು ಕೊಟ್ಟಿದೆ. ಉದಾಹರಣೆಗೆ ನಮ್ಮಲ್ಲಿ ಹಿಂದೂಗಳ ಬಗ್ಗೆ ತಗೊಂಡ್ರೆ, ಅಂದರೆ ಹಿಂದೂಗಳಿಗೆ ಒಂದು ಬೇರೆ ಕಾನೂನಿದೆ, ಕ್ರಿಶ್ಚಿಯನ್ಸ್ಗೆ ಒಂದು ಬೇರೆ ಕಾನೂನಿದೆ, ಹಾಗೂ ಮುಸ್ಲಿಮ್ಸ್ಗೆ ಒಂದು ಬೇರೆ ಕಾನೂನುಗಳಿದೆ. ಆದರೆ ಅದರ ಸಂಪೂರ್ಣ ಒಂದು ತಿರುಳು ಒಂದೇ, ಬೇರೆ ಬೇರೆ ಕಾನೂನು ಹೆಸರಲ್ಲಿ ಕರಿತೀವಿ. ಈಗ ಇಬ್ಬರು ಹಿಂದೂಗಳಾಗಿದ್ದ ಪಕ್ಷದಲ್ಲಿ ಪತಿ ಪತ್ನಿಯವರು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅನ್ನುವಂಥ ಕಾಯ್ದೆ ಅಡಿಯಲ್ಲಿ ಪರಿಹಾರವನ್ನು ಕಂಡುಕೋಬೇಕಾಗುತ್ತೆ. ಇಬ್ಬರು ಕ್ರಿಶ್ಚಿಯನ್ಸ್ ಆಗಿದ್ದ ಪಕ್ಷದಲ್ಲಿ ಡೈವರ್ಸ್ ಆ್ಯಕ್ಟ್ ಅಂತ ಇದೆ, ದಿ ಇಂಡಿಯನ್ ಡೈವರ್ಸ್ ಆ್ಯಕ್ಟ್ ಅಂತ ಇದೆ, ಅದರ ಅಡಿಯಲ್ಲಿ ಪರಿಹಾರವನ್ನು ಕಂಡುಕೋಬೇಕಾಗುತ್ತೆ. ಇನ್ನು ಅದಲ್ಲದೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದರೆ ಅವರಿಗೆ ದಿ ಪ್ರೊಟೆಕ್ಷನ್ ಆಫ್ ವಿಮೆನ್ ಅಂಡರ್ ಡೈವರ್ಸ್ ಆ್ಯಕ್ಟ್ ಅನ್ನುವಂಥದ್ದು ಇದೆ, ಅದರ ಅಡಿಯಲ್ಲಿ, ಅಥವಾ ಒರಿಜಿನಲ್ ಶೂಟ್ ಅಂತ ಇದೆ, ಸಿವಿಲ್ ದಾವೆ, ಅದನ್ನಾದರೂ. ಆದರೆ ಈ ಎಲ್ಲ ಪ್ರಕರಣಗಳನ್ನು ಕೌಟುಂಬಿಕ ನ್ಯಾಯಾಲಯಗಳಲ್ಲೇ ಪರಿಹರಿಸ್ಕೊಳ್ಬೇಕು. ಈಗ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿ ಕೋರ್ಟ್ಸ್. ಮೊದಲು ಸಿವಿಲ್ ಕೋರ್ಟ್ಗಳಲ್ಲಿ ಹೋಗಿ ಈ ಒಂದು ಸಮಸ್ಯೆಗಳನ್ನು ಸಹ ದಾಖಲುಪಡಿಸಿ ಅಲ್ಲೇ ಇತ್ಯರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಯಾವಾಗ ದಾಂಪತ್ಯ ಸಮಸ್ಯೆಗಳು ಮತ್ತು ಕೌಟುಂಬಿಕ ಕಲಹಗಳು ಜಾಸ್ತಿ ಆಗ್ತಾ ಹೋಯಿತು, ಆಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಲೋಚನೆ ಮಾಡಿ ಅದಕ್ಕೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಿದ್ದಾರೆ. ಅದನ್ನು ನಾವು ಕೌಟುಂಬಿಕ ನ್ಯಾಯಾಲಯ, ಫ್ಯಾಮಿಲಿ ಕೋರ್ಟ್ ಅಂತೀವಿ. ಈ ಫ್ಯಾಮಿಲಿ ಕೋರ್ಟು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇರುತ್ತೆ. ಅಲ್ಲಿ ದಂಪತಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನಾನೊಂದು ಹೇಳ್ತಾ ಇದ್ದೆ, ವಿಚ್ಛೇದನವೇ ಒಂದು ಪರಿಹಾರ ಅಲ್ಲ. ಈಗ ಪತಿ ಪತ್ನಿ ದೂರ ಆಗಿರ್ತಾರೆ, ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದಿರುತ್ತೆ, ಹಾಗಾಗಿ ಬೇರೆ ಬೇರೆ ಆಗಿರ್ತಾರೆ. ಆದರೆ ಇಬ್ಬರಿಗೂ ವಿಚ್ಛೇದನ ತೆಗೆದುಕೊಳ್ಳುವ ಅಭಿಪ್ರಾಯ ಏನಿರಲ್ಲ. ಏನೋ ಒಂದು ಫಾಲ್ಸ್ ಈಗೋಯಿಂದ ಆಕೆಯೇ ಬಿಟ್ಟು ಹೋಗಿದ್ದಾಳೆ, ಆಕೆಯೇ ನಮ್ಮ ಮನೆಗೆ ಬರಲಿ ಅಂತ ಪತಿ, ಅವ್ರು ಬಂದು ಕರ್ಕೊಂಡು ಹೋಗಲಿ ಅಂತ ಪತ್ನಿ. ಇಷ್ಟು ಸಣ್ಣ ವಿಷಯದಲ್ಲಿ ಬೇರೆ ಬೇರೆ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು
ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್, ಅಂದರೆ ವಿವಾಹದ ಪುನರ್ಸ್ಥಾಪನೆ ಅಂತ ಕರಿತೀವಿ ನಾವು, ಸೆಕ್ಷನ್ 9 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ. ಆ ಕಾಯ್ದೆ ಅಡಿಯಲ್ಲಿ ಒಂದು ದಾವೆಯನ್ನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಹೂಡೋದಕ್ಕೆ ಸಾಧ್ಯ ಇದೆ. ಏನಪ್ಪ ಅದರ ವ್ಯಾಪ್ತಿ ಅಂತ ಹೇಳಿದ್ರೆ, ಪತಿ ಅಥವಾ ಪತ್ನಿ ಆ ದಾವೆಯನ್ನು ಹೂಡಿ ಯಾರು ತಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ಬಂದು ತಮ್ಮ ಜೊತೆಯಲ್ಲಿ ಒಟ್ಟಾಗಿ ಸಂಸಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ದಯವಿಟ್ಟು ಅವ್ರಿಗೆ ನಿರ್ದೇಶನ ಕೊಡಿ, ಆದೇಶ ಕೊಡಿ ಅಂತ ಕೇಳ್ಕೊಳ್ಳುವಂಥದ್ದು. ಇದು ವಿಚ್ಛೇದನ ಅಲ್ಲ, ಪುನರ್ಸ್ಥಾಪನೆ. ಆ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ನ್ಯಾಯಾಲಯ ಪುರಸ್ಕರಿಸುತ್ತೆ. ಯಾವ ಕಾರಣಕ್ಕೆ ಬಿಟ್ಟು ಹೋಗಿರೋದು ಪತಿ ಅಥವಾ ಪತ್ನಿ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟು, ಅವರ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಏನಾದರೂ ತುಂಬ ಚಿಕ್ಕ ಭಿನ್ನಾಭಿಪ್ರಾಯ ಆಗಿದ್ದರೆ ನ್ಯಾಯಾಲಯ ಇಬ್ಬರು ಒಟ್ಟಿಗೆ ಇರೋದಕ್ಕೆ, ಒಟ್ಟಿಗೆ ವಾಸ ಮಾಡುವ ಆದೇಶವನ್ನು ನೀಡುತ್ತೆ. ಅದು ಒಂದು. ಅದಾದ ಮೇಲೆ ಇನ್ನೊಂದಿದೆ, ಜುಡಿಷಿಯಲ್ ಸಪರೇಷನ್ ಅಂತ. ಪತಿ ಪತ್ನಿಯರು ಹಾಗೆ ಉಳ್ಕೊಂಡಿರ್ತಾರೆ, ವಿಚ್ಛೇದನ ಬೇಡ. ಕೆಲವು ಸಾರಿ ಮಕ್ಕಳಿಗೋಸ್ಕರ ಇಬ್ಬರಿಗೂ ವಿಚ್ಛೇದನ ಬೇಕಾಗಿರಲ್ಲ, ಮಕ್ಕಳಿಗೋಸ್ಕರ ಬದುಕಬೇಕು. ಆದರೆ ಒಂದೇ ಸೂರಿನಡಿ ಇಬ್ಬರು ಬದುಕೋಕ್ಕಾಗ್ತಾ ಇರಲ್ಲ. ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಬೆಳಗಿನಿಂದ ರಾತ್ರಿವರೆಗೂ ಇಬ್ಬರು ಜಗಳ ಆಗ್ತಾನೆ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವರಿಬ್ಬರು ಯೋಚನೆ ಮಾಡ್ತಾರೆ, ನಾವಿಬ್ಬರು ವಿಚ್ಛೇದನ ಮಾಡ್ಕೊಳ್ಳೋದು ಬೇಡ, ಡೈವರ್ಸ್ ಬೇಡ, ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ, ಆದರೆ ದಂಪತಿಗಳಾಗೇ ಇರೋಣ ಅಂತ. ದಟ್ ಈಸ್ ಕಾಲ್ಡ್ ಜುಡಿಷಿಯಲ್ ಸಪರೇಷನ್ ಅಂತ. ಇನ್ನೊಂದು ಅಂತ ಹೇಳಿದರೆ ವಿಚ್ಛೇದನ, ಮೂರನೇದು ಭಾಳ ಪ್ರಮುಖವಾದದ್ದು. ಈ ವಿಚ್ಛೇದನವನ್ನು ಇಲ್ಲ, ಸಾಧ್ಯವೇ ಇಲ್ಲ, ಇನ್ಮೇಲೆ ನಮ್ಮಿಬ್ಬರಿಗೂ ಹೊಂದಾಣಿಕೆ ಸಾಧ್ಯ ಇಲ್ಲ, ನಾವಿಬ್ಬರಿಗೂ ಒಂದು ಪಕ್ಷ ಒಟ್ಟಿಗೆ ಬದುಕಿದ್ದೇ ಆದರೆ ಎಂಥ ಅನಾಹುತ ಬೇಕಾದ್ರೂ ಆಗ್ಬೋದು, ಕ್ರೈಮ್ ಆಗ್ಬೋದು ಅದು. ಆದ್ದರಿಂದ ಬೇಡ ಇನ್ನು ಅಂಥೇಳಿ ವಿಚ್ಛೇದನವನ್ನು ಮಾಡ್ಕೊಳ್ಳಿಕ್ಕಿದೆ. ವಿಚ್ಛೇದನದಲ್ಲಿ 2 ಥರ ವಿಚ್ಛೇದನ ಇದೆ. ಒಂದು, ಇಬ್ಬರೂ ಪರಸ್ಪರ ಒಪ್ಪಿ ವಿಚ್ಛೇದನವನ್ನು ಪಡ್ಕೊಳ್ಳುವಂಥದ್ದು. ಇಬ್ಬರೂ ನ್ಯಾಯಾಲಯಕ್ಕೆ ಒಟ್ಟಿಗೆ ಹೋಗೋದು, ಇಬ್ಬರು ಒಟ್ಟಿಗೆ ಅರ್ಜಿ ಹಾಕೋದು. ನಮ್ಮಿಬ್ಬರಿಗೂ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮಿಬ್ಬರಿಗೂ ಭಿನ್ನಾಭಿಪ್ರಾಯ ಜಾಸ್ತಿ ಇದೆ, ನಮ್ಮಿಬ್ಬರ ನಡುವೆ ತುಂಬ ಕಲಹಗಳಾಗ್ತಾ ಇದೆ, ಆದ್ದರಿಂದ ದಯವಿಟ್ಟು ನಮ್ಮಿಬ್ಬರಿಗೂ ವಿಚ್ಛೇದನವನ್ನು ಕೊಡಿ ಅಂತ ಕೇಳಿಕೊಂಡ್ರೆ ಅದನ್ನು ನಾವು ಡೈವರ್ಸ್ ಬೈ ಮ್ಯೂಚುಯಲ್ ಕನ್ಸೆಂಟ್ ಅಂತೀವಿ, ಪರಸ್ಪರ ಒಪ್ಪಿಗೆಯಿಂದ ಪಡ್ಕೊಳ್ಳುವಂಥ ವಿಚ್ಛೇದನ ಅದು. ಇನ್ನೊಂದು ಅಂದರೆ, ಒಬ್ಬರು ವಿಚ್ಛೇದನ ಬೇಕು ಅಂತಾರೆ, ಇನ್ನೊಬ್ಬರನ್ನ ಕೊಡಲ್ಲ ಅಂತಾರೆ. ಇಂತಹ ಪ್ರಕರಣಗಳು ಇದೆ. ಪತಿಗೆ ವಿಚ್ಛೇದನ ಬೇಕು ಅಂದರೆ ಪತಿ ಕೊಡಲ್ಲ ಅಂತಾರೆ, ಪತ್ನಿ ವಿಚ್ಛೇದನ ಕೇಳಿದ್ರೆ ಪತಿ ಕೊಡಲ್ಲ ಅಂತಾರೆ. ಅಂತಹ ಸಂದರ್ಭಗಳಲ್ಲಿ ಮ್ಯೂಚುಯಲ್ ಕನ್ಸೆಂಟ್ ಆಗಲ್ಲ ಅಂದಾಗ ಒಬ್ಬರು ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿ ಇನ್ನೊಬ್ಬರು ನ್ಯಾಯಾಲಯಕ್ಕೆ ಬಂದು ಇವರು ಯಾಕೆ ವಿಚ್ಛೇದನ ಬೇಕು ಅನ್ನುವ ಕಾರಣವನ್ನು ಕೊಟ್ಟು ಸಾಬೀತುಪಡಿಸಿ ಇವ್ರಿಗೆ ವಿಚ್ಛೇದನ ಬೇಕೇ ಬೇಕು, ಇವರು ಕೊಡದೇ ಇದ್ರೆ ಆಗಲ್ಲ ಅಂತ ನ್ಯಾಯಾಲಯಕ್ಕೆ ಅನಿಸಿದರೆ ವಿಚ್ಛೇದನವನ್ನು ಕೊಡ್ತಾರೆ. ಇಲ್ಲದೆ ಹೋದರೆ ಇವರು ಹೇಳುವಂಥ ಕಾರಣ ನಿಜಕ್ಕೂ ವಿಚ್ಛೇದನದ ಕಾರಣ ಅಲ್ಲ, ಇದು ದಿಸ್ ಎ ವೆರಿ ಸಿಲಿ ರೀಸನ್, ಹಿ ಆರ್ ಶಿ ಹ್ಯಾಸ್ ಕಮ್ ಟು ಕೋರ್ಟ್, ದೇರ್ಫೋರ್ ವಿ ಕೆನಾಟ್ ಗ್ರಾಂಟ್ ಡಿಕ್ರಿ ಆಫ್ ಡೈವರ್ಸ್ ಅಂದರೆ ವಜಾ ಆಗುತ್ತೆ. ಆವಾಗ ಬೇರೆ ದಾರಿ ಇಲ್ಲ, ಒಟ್ಟಿಗೆ ಇರಬೇಕು, ಇಲ್ಲ ಬೇರೆ ಬೇರೆ ಇರಬೇಕಾಗುತ್ತೆ. ಹಾಗಾಗಿ 2 ರೀತಿ ಇದು. ಒಂದು ಫೈಟ್ ಮಾಡಿ ತೆಗೆದುಕೊಳ್ಳುವಂಥ ವಿಚ್ಛೇದನ, ಇನ್ನೊಂದು ಪರಸ್ಪರ ಒಪ್ಪಿಗೆಯಿಂದ ಪಡೆದುಕೊಳ್ತಕ್ಕಂಥ ವಿಚ್ಛೇದನ. ಸರ್, ಅಂದರೆ ಆ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಸುಮ್ಮನೆ ಅಲಿಗೇಷನ್ ಮಾಡ್ತಾರೆ, ಅದು ಸುಳ್ಳಾಗಿರುತ್ತೆ, ಆ ಕೋರ್ಟು ಯಾವ ರೀತಿಯಾಗಿ ತಗೊಳತ್ತೆ ಅದನ್ನ? ಅಂದರೆ ಈಗ ಏನಾದ್ರು ಎವಿಡೆನ್ಸ್ಗಳನ್ನ ಕೇಳತ್ತಾ, ಯಾವ ರೀತಿ ಮಾಡುತ್ತೆ ಸರ್ ಆಗ? ನೋಡಿ ಮಿಸ್ಟರ್ ಅಜಯ್ ಅವರೇ, ನ್ಯಾಯಾಲಯ ಅಂದರೆ ತಮಗೂ ಗೊತ್ತಿರಬೇಕು, ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಸಾಕ್ಷಿ, ಹೌದು, ಆಧಾರ. ಈಗ ಪತ್ನಿ ಇಲ್ಲಪ್ಪ ನನ್ನ ಗಂಡ ಯಾವಾಗಲೂ ಹೊಡಿತಾ ಇರ್ತಾನೆ, ನನಗೆ ಹಿಂಸೆ ಕೊಡ್ತಾನೆ ಅಂತ ಹೇಳ್ತಾಳೆ, ಬಟ್ ಅದಕ್ಕೆ ಆಕೆ ಏನಾರು ಒಂದು ಸಬ್ಮಿಟ್ ಮಾಡಲೇಬೇಕಲ್ವ? ಹೌದು ಹೌದು, ತಾವು ಹೇಳಿದ್ದು. ಈಗ ಸಾಮಾನ್ಯವಾಗಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಬಂದು ವಿಚ್ಛೇದನ ಕೇಳುವಂಥವರು ಬಹಳ ಮುಖ್ಯವಾಗಿ 2 ಕಾರಣ ಇಟ್ಕೊಂಡು ಬರ್ತಾರೆ. ಒಂದು, ಕ್ರೂಯಲ್ಟಿ, ಪತಿ ಅಥವಾ ಪತ್ನಿ ಕ್ರೂರವಾಗಿ ನಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಮಗೆ ವಿಚ್ಛೇದನ ಕೊಡಿ, ಇರೋಕ್ಕಾಗಲ್ಲ ಅಂತ. ಇನ್ನೊಂದು, ಜಗಳ ಆಡ್ಕೊಂಡು 2 ವರ್ಷಕ್ಕಿಂತ ಜಾಸ್ತಿ ಬೇರೆ ಆಗಿಬಿಟ್ಟಿರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇಬ್ಬರು ಯಾವ ಪ್ರಯತ್ನನೂ ಮಾಡಿರಲ್ಲ ಒಗ್ಗಟ್ಟಾಗೋದಕ್ಕೆ. ಅಂತಹ ಪ್ರಯತ್ನಗಳಲ್ಲಿ ಡೆಸರ್ಷನ್ ಅಂತೀವಿ ನಾವು. ಡೆಸರ್ಷನ್ ಅಂದರೆ 2 ವರ್ಷಗಳಿಗಿಂತ ಹೆಚ್ಚು ಕಾಲ ಪತಿ ಅಥವಾ ಪತ್ನಿ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ, 2 ವರ್ಷ ಸತತವಾಗಿದ್ದರೆ, ಅದಕ್ಕಿಂತ ಜಾಸ್ತಿ ಇದ್ದರೆ, ಮಿನಿಮಮ್ 2 years ಇದ್ದರೆ, ದಟ್ ಈಸ್ ಕಾಲ್ಡ್ ಡೆಸರ್ಷನ್ ಅಂತ. ಅಂತಹ ಸಂದರ್ಭದಲ್ಲೂ ಸಹ ವಿಚ್ಛೇದನವನ್ನು ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇನ್ನೂ ಕೆಲವು ಕಾರಣಗಳಿದೆ. ಸೆಕ್ಷನ್ 13 ಆಫ್ ದಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆಯಲ್ಲ,
ಸೆಕ್ಷನ್ 13 ಅದು ವಿಚ್ಛೇದನದ ಬಗ್ಗೆ ಹೇಳುತ್ತೆ. ಅದರಲ್ಲಿ ಪತಿ ಅಥವಾ ಪತ್ನಿ ವಾಸಿ ಆಗದೇ ಇರುವಂಥ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಯಾವುದಾದ್ರೂ ವಿಶೇಷವಾದ ಕಾಯಿಲೆಯಿಂದ ನರಳುತ್ತಾ ಇದ್ದರೆ, ಅಥವಾ ಪುರುಷತ್ವ ಕೊರತೆ ಇದ್ದು ಅದಿದ್ದರೆ, ಅಥವಾ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಬೇರೆ ಧರ್ಮಕ್ಕೆ ಪರಿವರ್ತನೆ ಆಗಿಬಿಟ್ರೆ ಅಂತಹ ಸಂದರ್ಭಗಳಲ್ಲಿ ವಿಚ್ಛೇದನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಮೇಲೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಟ್ರೆ, ಸನ್ಯಾಸಿಯಾಗಿ ಹೊರಟೋಗ್ತೀನಿ ನಾನು ಅಂತ ಏನಾದ್ರು ಹೊರಟೋದ್ರೆ, ಅಥವಾ 7 ವರ್ಷಗಳ ಕಾಲ ಪತಿ ಅಥವಾ ಪತ್ನಿ ಎಲ್ಲಿದ್ದಾರೆ ಅನ್ನೋ ವಿಚಾರನೇ ಗೊತ್ತಾಗದೆ ಹೋದಾಗ, 7 ವರ್ಷ ಆದರೂ ಸಹ ಪತ್ನಿಗೆ ಪತಿ ಎಲ್ಲಿದ್ದಾರೆ ಅಂತ ಗೊತ್ತಿರಲ್ಲ, ಪತಿಗೆ ಪತ್ನಿ ಎಲ್ಲಿದೆ ಅಂತ ಗೊತ್ತಿರಲ್ಲ, ABS ಕಾರ್ಪಸ್ ಹಾಕೋದ್ಮೇಲೆ ಆದ್ಮೇಲೆ ಅದೆಲ್ಲ ಆಗಿ ಏನೇ ಆದರೂ 7 ವರ್ಷ ಪತ್ತೆ ಆಗಲ್ಲ, ಇನ್ನು ಎಷ್ಟು ದಿವಸ ಇರೋದು? ಅಂತಹ ಸಂದರ್ಭಗಳಲ್ಲಿ ಸಹ ವಿಚ್ಛೇದನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇನ್ನೂ ಅನೇಕ ಕಾರಣಗಳಿದೆ. 7 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾಗಿ ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಜೈಲಿಗೆ ಹೋದರೆ ಅವರು ಆಗಲೂ ಸಹ ವಿಚ್ಛೇದನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಅನೇಕ ಕಾರಣಗಳು. ಕೋರ್ಟ್ ಅವಾಗ ಅದನ್ನ ಕನ್ಸಿಡರ್ ಮಾಡುತ್ತೆ ಸರ್. ಹಾಗಾದ್ರೆ ಹೌದು ಅಂದ್ರೆ ಈಗ ಅವರು ಆತ 7 ವರ್ಷ ಅಲ್ಲಿ ಹೋಗಿದ್ದಾನೆ, ಈಕೆಗೆ ಯಾರು ಇಲ್ಲ, ಹೌದು, ಆಗ ವಿಚ್ಛೇದನವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಈ ಎಲ್ಲ ಕಾರಣಗಳಿಂದ ವಿಚ್ಛೇದನವನ್ನು ಪಡ್ಕೊಳ್ಳೋದು. ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದ್ದೀನಿ ನೀವು. ವಿಚ್ಛೇದನಕ್ಕೆ ಹೋಗೋದಕ್ಕಿಂತ ಮುಂಚೆ ಮದುವೆ ಆಗಿ ಎಷ್ಟು ದಿವಸ ಆಗಿರಬೇಕು ಅಂತ ನೋಡಿ. ಕೊನೆ ಪಕ್ಷ ಅಂದರೆ 1 ವರ್ಷ, ಆಗಿರ್ಬೇಕು. ಮದುವೆಯಾಗಿ 1 ವರ್ಷ ಆಗದೆ ವಿಚ್ಛೇದನವನ್ನು ಪಡೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಕೋರ್ಟೇ ಅವ್ರಿಗೆ ಚೀಮಾರಿ ಹಾಕತ್ತ ಅಲ್ಲ, ಅವರು ಕೇಸನ್ನು ತಗೊಳ್ಳೋದೇ ಇಲ್ಲ ಕೋರ್ಟು. ತಗೊಂಡ್ರೂ ವಜಾ ಆಗುತ್ತೆ. 1 ವರ್ಷ ಆಗಿರ್ಬೇಕು ಮದುವೆಯಾಗಿ. 1 ವರ್ಷ ಸೆಪರೇಷನ್ ಇರಬೇಕು ಅಂತ ಕಾನೂನು ಹೇಳುತ್ತೆ. ಕೊನೆ ಪಕ್ಷ ಮದುವೆಯಾಗಿ 1 ವರ್ಷ ಆಗಿದ್ದರೆ ಆಗ ಇಬ್ಬರೂ ಸ್ವಇಚ್ಛೆಯಿಂದ ಮ್ಯೂಚುಯಲ್ ಕನ್ಸೆಂಟ್ ಡೈವರ್ಸ್ ಕೂಡ ತಗೋಬೋದು, ಅಥವಾ ಕಂಟೆಸ್ಟ್ ಮಾಡಿ, ಅಂದರೆ ಒಂದು ಕಡೆಯವರು ಹಾಕಿ ಇನ್ನೊಬ್ಬರ ಮೇಲೆ ಹಾಕಿ ಸಾಬೀತುಪಡಿಸಿ ತೆಗೆದುಕೊಳ್ಬೇಕು. ಆಮೇಲೆ ಅಜಯವರೇ, ವಿಚ್ಛೇದನವನ್ನು ನ್ಯಾಯಾಲಯ ಅಷ್ಟು ಸುಲಭವಾಗಿ ಕೊಡಲ್ಲ. ವಿಚ್ಛೇದನಕ್ಕೆ ಅರ್ಜಿ ಹಾಕ್ತೀನಿ ನಾನು, ನನಗೆ ಗಂಡ ಅಥವಾ ನನ್ನ ಹೆಂಡತಿಯಿಂದ ವಿಚ್ಛೇದನ ಸಿಕ್ಬಿಡುತ್ತೆ, ನಾವು ತರಕಾರಿ ಅಂಗಡಿಗೆ ಹೋಗಿ ಒಂದು ಅರ್ಧ kg ಕ್ಯಾರೆಟ್, ಅರ್ಧ kg ಬೀನ್ಸ್ ತರ್ತೀವಲ್ಲ, ಹಂಗೆ ಹೋಗಿ ನಾವು ಕೋರ್ಟಿಂದ ವಿಚ್ಛೇದನ ಪಡ್ಕೊಂಬರ್ಬೋದು ಅಂತ ಅನ್ಕೋಬಾರ್ದು. ಯಾಕೆ ಅಂದರೆ ಅವ್ರಿಗೆ ಕೊಡುವಂಥ ಕಾರಣಗಳು ಸಾಬೀತಾಗಬೇಕು, ಸಕಾರಣವಾಗಿರಬೇಕು. ಸುಮ್ಮನೆ ನನ್ನ ಪತಿಯಿಂದ ನನಗೆ ಹಿಂಸೆ ಆಗಿದೆ ಅಥವಾ ಪತ್ನಿಯಿಂದ ನನಗೆ ಹಿಂಸೆ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ರೆ ಸಾಲದು, ಅದನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸ್ಬೇಕು. ಸಾಮಾನ್ಯವಾಗಿ ಜನರು ಹೇಳುವಂಥ ಹಿಂಸೆಗಳಲ್ಲಿ 2 ವಿಧವಾದ ಹಿಂಸೆಗಳಿರುತ್ತೆ. ಒಂದು ಮಾನಸಿಕ ಹಿಂಸೆ, ಮತ್ತೊಂದು ದೈಹಿಕ ಹಿಂಸೆ. ಕೆಲವು ಸಂದರ್ಭಗಳಲ್ಲಿ ಎರಡೂ ಉಂಟು. ಕೆಲವರಿಗೆ ಹೇಳ್ತಾರೆ, ನನ್ನ ಪತಿ ಅಥವಾ ನನ್ನ ಪತ್ನಿಯಿಂದ ಮಾನಸಿಕ ಹಿಂಸೆ ಆಗ್ತಾಯಿದೆ, ನನಗೆ ವಿಚ್ಛೇದನ ಕೊಡಿ, ದೈಹಿಕ ಹಿಂಸೆ ಆಗ್ತಾಯಿದೆ, ವಿಚ್ಛೇದನ ಕೊಡಿ, ನನಗೆ 2 ಹಿಂಸೆ ಇದೆ ಅಂತಾರೆ. ಇನ್ನು ಗಂಡಸರ ಮೇಲೆ ಸಾಮಾನ್ಯವಾಗಿ ದೈಹಿಕ ಹಿಂಸೆಯನ್ನೇ ಹೆಚ್ಚು ಹೇಳಿ ವಿಚ್ಛೇದನವನ್ನು ಕೇಳ್ತಾರೆ. ಹಾಗಾಗಿ ಅದೆಲ್ಲವನ್ನು ನ್ಯಾಯಾಲಯಕ್ಕೆ ಹೋಗೋದು ಅಂದರೆ ನೀವು ಹೇಳೋ ವಿಚಾರನ ನೀವೇ ಸಾಬೀತುಪಡಿಸ್ಬೇಕು. ನೀವೇನು ಹೇಳ್ತೀರ ಅದನ್ನು ನೀವು ಸಾಬೀತುಪಡಿಸ್ಬೇಕು, ನಿಮ್ಮ ಎದುರುವಾದಿ ಹೇಳೋದನ್ನು ಅವ್ರು ಸಾಬೀತುಪಡಿಸ್ಬೇಕು. ಓಕೆ ಸರ್, ಈಗ ವಿಚ್ಛೇದನ ಆಯಿತು ಅಂತಲೇ ಇಟ್ಕೊಳ್ಳೋಣ, ಯಾರೋ ಒಬ್ಬರು ಹಾಕಿರ್ತಾರೆ, ಅದು ವಿಚ್ಛೇದನ ಆಗಿದೆ. ಆಗ ಮಕ್ಕಳು ಯಾರ ಜೊತೆ ಇರಬೇಕು ಅಂತ ಹೇಳಿ ತೀರ್ಮಾನ ಆಗತ್ತೆ ಸರ್? ತುಂಬ ಅತ್ಯುತ್ತಮವಾದ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ಹೌದು, ಇದು ಬಹಳಷ್ಟು ಜನ ನಮ್ಮನ್ನು ಪ್ರತಿನಿತ್ಯ ಕೇಳುವಂಥ ಒಂದು ಪ್ರಶ್ನೆ. ಯಾಕಂದರೆ ಮೊದಲು ಸ್ಟಾರ್ಟ್ ಆಗೋ ಗೊಂದಲನೇ ಅಲ್ಲಿ. ಹೌದು ನೋಡಿ, ನಾವು ಸಾಮಾನ್ಯವಾಗಿ ನಮ್ಮಲ್ಲಿ, ಸರ್ ನಾನು ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳೋಕೆ ನಿಮ್ಮ ಹತ್ರ ಬಂದಿದ್ದೀನಿ, ಡೈವರ್ಸ್ ಕೇಸ್ ಹಾಕಬೇಕು ಸರ್ ಅಂತ ಬಂದಾಗ ನಾವು ಕೇಳುವಂಥ ಮೊದಲನೇ ಪ್ರಶ್ನೆ ಅವರನ್ನು, ನಿಮಗೆ ಮಕ್ಕಳಿದ್ದಾರಾ ಅಂತ. ಯಾಕೆಂತಂದರೆ ಮಕ್ಕಳಿದ್ದಾಗ ಯಾರೇ ತಂದೆ ತಾಯಿಗಳಾಗಲಿ ವಿಚ್ಛೇದನವನ್ನು ಪಡೆದುಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು. ಹೌದು, ಯಾಕೆಂದರೆ ಮುಗ್ಧ ಮಕ್ಕಳು ಇವರಿಬ್ಬರ ಜಗಳಕ್ಕೆ, ಬಹುಶಃ ಅದಕ್ಕೆ ಇರಬೇಕು ನಮ್ಮ ಹಿಂದಿನವ್ರು ಗಾದೆ ಮಾಡಿರೋದು, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ. ನಿಜಕ್ಕೂ ಒಂದು ಮಗುವಿನ ಸರ್ವತೋಮುಖವಾದಂಥ ಬೆಳವಣಿಗೆ ಇದೆ ನೋಡಿ, ಅದಕ್ಕೆ ತಂದೆ ಮತ್ತು ತಾಯಿ ಇಬ್ಬರ ಪ್ರೀತಿ ಮುಖ್ಯ. ಹೌದು, ಇಬ್ಬರದ್ದು ಪ್ರೀತಿ ಮುಖ್ಯ, ಒಬ್ಬರದಿದ್ದರೆ ಸಾಲೋದಿಲ್ಲ. ಅದಕ್ಕೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಾವರ್ಬ್ ಮಾಡಿದ್ದಾರೆ, ಮದರ್ ಈಸ್ ದಿ ಸಿಂಬಲ್ ಆಫ್ ಅಫೆಕ್ಷನ್ ಆ್ಯಂಡ್ ಫಾದರ್ ಈಸ್ ದಿ ಸಿಂಬಲ್ ಆಫ್ ಪ್ರೊಟೆಕ್ಷನ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ತಂದೆಯೂ ಬೇಕು, ತಾಯಿಯೂ ಬೇಕು. ಮನೆಯಲ್ಲಿ ಒಂದು ಮಗು ಶಾಲೆಗೆ ಹೋಗಬೇಕು ಅಂದರೆ ತಾಯಿಯಷ್ಟು
ಚೆನ್ನಾಗಿ ನೋಡಿಕೊಂಡು ಮಗುವನ್ನು ಶಾಲೆ ಕಳಿಸೋದು, ಕಳ್ಸೋಂಥದ್ದು ಯಾರು? ಮನೆಯಿಂದ ಶಾಲೆಯಿಂದ ಬಂದು ಮಗುವನ್ನು ಮನೆಗೆ ಕರ್ಕೊಂಡು ಆ ಮಗುವನ್ನು ಆರೈಕೆ ಮಾಡಿ ಆ ಮಗುವಿಗೆ ಹೋಮ್ವರ್ಕ್ ಮಾಡಿಸಿ ಅದು ತಾಯಿ ಮಾಡುವಷ್ಟು ಕೆಲಸವನ್ನು ಯಾರು ತಂದೆ ಮಾಡಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಹೌದು. ಮತ್ತು ತಂದೆ ಏನಿದ್ದಾರೆ ಹೊರಗೆ ದುಡ್ಕೊಂಬರೋದು ಇದೆಯಲ್ಲ, ಇವತ್ತಿನ ಪ್ರಪಂಚದಲ್ಲಿ ಎಷ್ಟಿದ್ರೂ ದುಡ್ಡು ಸಾಕಾಗಲ್ಲ. ಹೌದೌದು. ಆಮೇಲೆ ದುಡಿಬೇಕು ಹೊರಗಡೆ, ಎಷ್ಟು ದುಡಿದ್ರೂ ಇವತ್ತು ಒಳ್ಳೆ ರೀತಿಯಲ್ಲಿ ಆದಾಯ ಇಲ್ಲ, ತುಂಬ ತೊಂದರೆ ಇದೆ, ದುಡಿದ್ರೂ ಸಹ ಹಣ ಸಿಗಲ್ಲ. ಅಂತಹ ಕಾಲದಲ್ಲಿ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಮನೆ ಯಜಮಾನ ಅನ್ನಿಸ್ಕೊಂಡವರು ಹೊರಗಡೆ ಪ್ರೆಷರ್ ಇರುತ್ತೆ, ತುಂಬಾನೇ ಪ್ರೆಷರ್ನ ಅನುಭವಿಸ್ಮಾಡು. ಹಾಗಾಗಿ ಅವರು ತಂದು ಹಾಕಬೇಕು, ಇವರು ಮಾಡಿ ಹಾಕಬೇಕು, ಮಧ್ಯ ಮಕ್ಕಳು ಇಬ್ಬರ ಪ್ರೀತಿಯಲ್ಲಿ ಬೆಳಿಬೇಕು. ಆದರೆ ತಾವು ಕೇಳಿದ್ರಿ ಮಕ್ಕಳ ಸುಬರ್ದು ಯಾರಿಗೆ ಅಂತ. ನೋಡಿ, ಮಕ್ಕಳು ಮೇಜರ್ ಆಗಿದ್ದರೆ ಯಾರು ಸುಬರ್ದಿನ ಪ್ರಶ್ನೆ ಇಲ್ಲ, ಅವರೇ ಡಿಸೈಡ್ ಅಲ್ಲ. ಅದನ್ನು ಅವ್ರ ಇಷ್ಟ ಬಂದ ಕಡೆ ಇರ್ಬೋದು. ಮಕ್ಕಳು ದೊಡ್ಡವರಾಗಿ 18 ವರ್ಷದ ಮೇಲೆ 18 ವರ್ಷದ ಮೇಲೆ ಹೆಣ್ಣು ಮಕ್ಕಳಿಗೆ, 21 ವರ್ಷದ ಮೇಲೆ ಗಂಡು ಮಕ್ಕಳಿಗಾಗಿದ್ರೆ ಆವಾಗ ಅವ್ರ ಡಿಸಿಷನ್ಗೆ ಬಿಡ, ಅವ್ರ ಡಿಸಿಷನ್ನೇ. ಅವ್ರು ಎಲ್ಲಿ ಬೇಕಾದರೂ ಇರ್ಬೋದು, ಏನು ಬೇಕಾ, ಯಾರು ನನ್ನ ವಶಕ್ಕೆ ಬೇಕು ಅಂತ ಕೇಳೋಕ್ಕೆ ಬರಲ್ಲ. ಆದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಾಗಿದ್ದಲ್ಲಿ, ಚಿಕ್ಕ ಮಕ್ಕಳಾಗಿದ್ದರಲ್ಲಿ ಆವಾಗ ನ್ಯಾಯಾಲಯದಲ್ಲಿ ಇದಕ್ಕೊಂದು ದೊಡ್ಡ ಜಿಜ್ಞಾಸೆ ನಡೆಯುತ್ತೆ. ಒಂದು ದೊಡ್ಡ ಜಿಜ್ಞಾಸೆ ನಡೆಯುತ್ತೆ ಮಕ್ಕಳಿಗೆ ಯಾರ ವಶಕ್ಕೆ ಅಂತ. ಸಾಮಾನ್ಯವಾಗಿ ಈ ವಿಚಾರವಾಗಿ ಬಹಳಷ್ಟು ಕೋಲಾಹಲ ಆಗುತ್ತೆ, ಮಕ್ಕಳಿಗೆ ಯಾರ ವಶಕ್ಕೆ ಅಂತ. ಆದರೆ ನಮ್ಮ ದೇಶದ ಕಾನೂನಲ್ಲಿ ಹೀಗೆ ಇಂಥವರೇ ವಶಕ್ಕೆ ಮಕ್ಕಳನ್ನು ಕೊಡಬೇಕು ಅಂತ ಇಲ್ಲ. ಮಕ್ಕಳು ತಂದೆ ವಶದಲ್ಲಿರಬೇಕು ಅಥವಾ ತಾಯಿಯ ವಶದಲ್ಲಿರಬೇಕು ಅಂತೇನಿಲ್ಲ. ಆ ಕುಟುಂಬಗಳ ವ್ಯವಸ್ಥೆಗೆ ತಕ್ಕ ಹಾಗೆ ಮಕ್ಕಳನ್ನು ಯಾರ ವಶಕ್ಕೆ ಕೊಡಬೇಕು ಅನ್ನೋದನ್ನು ಮಾನ್ಯ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಪರಿಸ್ಥಿತಿಯನ್ನು ನೋಡಿಕೊಂಡು. ಕೆಲವೊಮ್ಮೆ ಮಕ್ಕಳು ತಾಯಿ ಹತ್ರ ಇರ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳಿಗೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿದ್ದರೆ ತಾಯಿ ನಾನು ಮಕ್ಕಳನ್ನು ಕೊಡಲ್ಲ, ಮಗುವನ್ನು ಅಥವಾ ಮಕ್ಕಳನ್ನು ಕೊಡಲ್ಲ, ನನ್ನ ವಶದಲ್ಲೇ ಇರಬೇಕು ಅಂತ ಹಠ ಮಾಡಿದರೆ, 5 ವರ್ಷಕ್ಕಿಂತ ಮಕ್ಕಳಿಗೆ ವಯಸ್ಸು ಕಡಿಮೆ ಆಗಿದ್ದ ಪಕ್ಷದಲ್ಲಿ ತಾಯಿಯ ಸುಬರ್ದಿಗೆ ಕೊಡ್ತಾರೆ. ಆಲ್ಮೋಸ್ಟ್ ಕೋರ್ಟ್ ಅದೇ. ಹೌದು, ನಿಖರವಾಗಿ ಕಾನೂನು ಹಾಗೆ ಹೇಳದೇ ಇದ್ರೂ ಸಾಮಾನ್ಯತೆ. ಯಾಕೆ ಅಂದರೆ ಆ ವಯಸ್ಸಿನಲ್ಲಿ ತಾಯಿಯ ಆರೈಕೆ ಮಕ್ಕಳಿಗೆ ಬೇಕು. ತಾಯಿ ತಂದೆ ಆ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಕೆಲಸಕ್ಕೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಅವ್ರದ್ದೇನೋ ಇರುತ್ತೆ. ಹಾಗಾಗಿ ತಾಯಿಯ ವಶಕ್ಕೆ ಕೊಡ್ತಾರೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ತಾಯಿಯ ವಶಕ್ಕೆ ಕೊಟ್ಬಿಟ್ರೆ ತಂದೆಗೆ ಮಕ್ಕಳನ್ನು ಭೇಟಿ ಮಾಡೋ ಒಂದು ಹಕ್ಕು ಇಲ್ವಾ, ಅವಕಾಶ ಇಲ್ವಾ ಅಂತ. ಖಂಡಿತ ಇದೆ. ದಟ್ ಇಸ್ ಕಾಲ್ಡ್ ವಿಸಿಟೇಷನ್ ರೈಟ್ಸ್ ಅಂತ. ಭೇಟಿ ಮಾಡುವ ಒಂದು ಅವಕಾಶ, ವಾರಕ್ಕೋ 15 ದಿನಕ್ಕೋ 1 ತಿಂಗಳಿಗೋ ಅಥವಾ ಬೇಸಿಗೆ ರಜದಲ್ಲಿ, ಚಳಿಗಾಲದ ರಜದಲ್ಲಿ, ದಸರಾ ರಜದಲ್ಲಿ, ಕ್ರಿಸ್ಮಸ್ ರಜದಲ್ಲಿ, ಹೀಗೆ ರಜೆಗಳಲ್ಲಿ ಯಾರ ವಶದಲ್ಲಿಲ್ಲವೋ ಅವರು ತಮ್ಮ ಮಕ್ಕಳನ್ನು ಭೇಟಿ ಮಾಡ್ಬೋದು. 1-2 ದಿವಸಗಳ ಮಟ್ಟಿಗೆ ಮಾತಾಡಿಸ್ಬೋದು, ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಇದಕ್ಕೆಲ್ಲ ಅವಕಾಶ. ತಾಯಿ ಜೊತೆಯಲ್ಲಿದ್ದರೆ ತಂದೆಗೆ ವಿಸಿಟೇಷನ್ ರೈಟ್ ಕೊಡ್ತಾರೆ, ತಂದೆ ಜೊತೆಯಲ್ಲಿದ್ದರೆ ತಾಯಿಗೆ ವಿಸಿಟೇಷನ್ ರೈಟ್ಸನ್ನು ಕೊಡ್ತಾರೆ. ಈ ರೀತಿ ಏನೇ ಆದರೂ ಮಕ್ಕಳಿಗೆ ಅದೊಂದು ಕೊರತೆನೇ. ಆದ್ರೂ ಒಂದು ಸಮಾಧಾನ ಅಂದರೆ ತಂದೆ ಅಥವಾ ತಾಯಿಯನ್ನು ಯಾರು ನಮ್ಮ ಜೊತೆಲಿ ಇಲ್ವೋ ಅವ್ರನ್ನ ಭೇಟಿ ಮಾಡೋದಕ್ಕೆ ಒಂದು ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಅದಕ್ಕೆ ಸಮಾಧಾನ ಪಡ್ಕೋಬೇಕಾಗುತ್ತೆ. ಹೌದು ಸರ್. ಈಗ ಪ್ರಮುಖವಾದಂಥ ವಿಚಾರ ಅಂತ ಅಂದರೆ ಡಿವೋರ್ಸ್ ವಿಚಾರ ಅಂತ ಬಂದಾಗ ಆಲಿಮನಿ ಅಂತ ಬರುತ್ತೆ, ಜೀವನಾಂಶ ಅಂದರೆ ಏನು ಸರ್? ಅಂದರೆ ಮೇಲ್ಮೇಲೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆದರೆ ಇನ್ ಡೆಪ್ತ್ ಹೇಳೋದಾದ್ರೆ ಏನು ಹೇಳ್ಬೋದು ಸರ್ ಅದ್ರ ಬಗ್ಗೆ? ನೋಡಿ, ಬಹಳ ಪ್ರಮುಖವಾದಂಥ ಒಂದು ಅಂಶ ಇದು. ಹೌದು, ಜೀವನಾಂಶ. ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟೀಸ್ ಆದಾಗಂತೂ ಸಾಕಷ್ಟು ವಿಚಾರಗಳು, ಗೊಂದಲಗಳಾಗುತ್ತೆ, ಏನಕ್ಕೆ ಇದು ಅಂತ ಹೇಳಿ. ಸೊ ಅದ್ರದ್ದು ಇನ್ ಡೆಪ್ತ್ ಹೇಳೋದು. ಹೌದು. ಈಗ ನೋಡಿ, ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬದುಕೋದಕ್ಕೆ ಜೀವನೋಪಾಯ ಬೇಕು. ಹೌದು, ಜೀವನೋಪಾಯಕ್ಕೆ ಒಂದು ದಾರಿ ಇರಬೇಕು, ಒಂದು ಉದ್ಯೋಗ ಬೇಕು. ನಾವು ಹೇಳ್ತೀವಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅಲ್ವಾ? ಒಂದು ಉದ್ಯೋಗ ಇರಬೇಕು. ಆತ ದುಡಿದು ತಂದು ಮನೆಗೆ ಹಾಕಬೇಕು. ಅದನ್ನು ತಾಯಿ ಅಂತ, ಮನೆಯ ತಾಯಿ ಯಜಮಾನಿ ಏನಿದ್ದಾಳೆ ಮಹಿಳೆ, ಆಕೆ ಅದನ್ನು ಮಾಡಿ ಹಾಕಿ ಮಕ್ಕಳನ್ನು ಗಂಡನ್ನು ನೋಡ್ಕೋಬೇಕು. ಇದು ಒಂದು ಸಾಮಾಜಿಕ ವ್ಯವಸ್ಥೆ, ತಲತಲಾಂತರಗಳಿಂದ ನಡೆದುಕೊಂಡ್ಬಂದಿರುವಂಥದ್ದು. ಈ ಭಿನ್ನಾಭಿಪ್ರಾಯ ಬಂದು ಬೇರೆ ಬೇರೆ ಆದಾಗ ಯಾರೋ ಒಬ್ಬರು ಆದಾಯ ಪಡ್ಕೊಳ್ತಾ ಇರ್ತಾರೆ, ಇನ್ನೊಬ್ಬರು ಅವರ ಆದಾಯದ ಮೇಲೆ ಅವಲಂಬಿತರಾಗಿರ್ತಾರೆ. ಗಂಡ ಸಂಪಾದಿಸ್ಕೊಂಬರೋದ್ರ ಮೇಲೆ ಹೆಂಡತಿ ಮಕ್ಕಳು ಪಾಪ ಜೀವನ ಮಾಡ್ತಾ ಇರ್ತಾರೆ. ಈಗ ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ, ಬೇರೆ ಬೇರೆ ಆಗ್ತಾ ಇದ್ದಾರೆ. ಏನು ಮಾಡ್ಬೇಕೀಗ? ಆ ಪತ್ನಿ ಅನ್ನಿಸ್ಕೊಂಡಂಥವ್ರು ಏನಾದರೂ 1 ಮಗುನೋ 2 ಮಕ್ಕಳೋ ಇದ್ದು ಬೇರೆ ಆದರೆ
ಜೀವನ ಮಾಡೋದು ಹೇಗೆ? ಆಕೆಗೆ ಉದ್ಯೋಗ ಇರಲ್ಲ, ಹೌದು. ಮಕ್ಕಳನ್ನ ಸಾಕಬೇಕು. ಈಗಿನ ಒಂದು ಕಾಸ್ಟ್ ಆಫ್ ಲಿವಿಂಗಲ್ಲಿ ಏನಿದೆ, 2 ಮಕ್ಕಳನ್ನು ಒಂದು ಮಗುವನ್ನು ಸಾಕಿ ತನ್ನನ್ನು ತಾನು ಸಾಕ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಉದ್ಯೋಗ ಇಲ್ಲ. ಆಗ ಪತಿಯಾದವನು, ಮನೆ ಯಜಮಾನ ಆದವನು ಪತ್ನಿ ಮತ್ತು ಮಕ್ಕಳಿಗೆ ಜೀವನೋಪಾಯಕ್ಕಾಗಿ ಏನು ಸಹಾಯ ಮಾಡ್ತಾರೆ ಅಥವಾ ಕಾನೂನು ಮೂಲಕ ಮಾಡ್ತಾರೆ, ಅದನ್ನು ಜೀವನಾಂಶ ಅಂತ ಕರಿತೆ. ಜೀವನ ಮಾಡೋದಕ್ಕೆ ಕೊಡಲೇಬೇಕು. ಅದು ಈ ಡಿಸ್ಕ್ರಿಷನ್ ಅಲ್ಲ, ಇಷ್ಟ ಬಂದರೆ ಕೊಡ್ಬೋದು, ಇಲ್ಲದೇ ಇದ್ರೆ ಇಲ್ಲ ಅಂತಲ್ಲ, ಕೊಡಲೇಬೇಕು. ಒಬ್ಬ ವ್ಯಕ್ತಿಯ ಕರ್ತವ್ಯ ಅದು. ತನ್ನ ಪತ್ನಿ ಮತ್ತು ತನ್ನ ಮಕ್ಕಳನ್ನು ಸಾಕಲೇಬೇಕಾದದ್ದು ಆತನ ಕರ್ತವ್ಯ. ಕೆಲವರು ಹೇಳ್ತಾರೆ, ಅವರೇ ಬಿಟ್ಟು ಹೋಗಿರೋದು ನನ್ನನ್ನು, ನಾನು ಯಾಕೆ ಕೊಡಬೇಕು, ಬರಲಿ ಬಂದು ನಮ್ಮ ಜೊತೆಲಿರಲಿ, ನಾನೇ ಸಾಕ್ತೀನಲ್ಲ, ಅವ್ರು ಎಲ್ಲೋ ಇರೋರಿಗೆ ನಾನೇ ಕೊಡಬೇಕು ಅಂತಾನೆ. ಕಾನೂನಲ್ಲೇ ಹಾಗೆ ಹೇಳೋಕ್ಕೆ ಅವಕಾಶ ಇಲ್ಲ. ನೀವು ಯಾಕೆ ಬೇರೆ ಆಗಿದ್ದೀರೋ ಇಲ್ವೋ ಅದೆಲ್ಲ ಮುಂದೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು. ನಿಮ್ಮ ತಪ್ಪಿದೆಯಾ, ಅವ್ರ ತಪ್ಪಿದೆಯಾ, ಬಿಟ್ಟು ಹೋಗೋದಕ್ಕೆ ಕಾರಣ ಏನು, ನೀವೇ ಕಳಿಸಿದ್ದೀರಾ, ಅವರೇ ಹೋಗಿದ್ದಾರಾ, ಈಗ ಇದ್ರ ಮಧ್ಯೆ ಮಕ್ಕಳು ಬದುಕಬೇಕಲ್ಲ. ಇವರಿಬ್ಬರಲ್ಲಿ ಯಾರು ತಪ್ಪು ಅನ್ನೋದು ಆಮೇಲೆ ಬದುಕಬೇಕಲ್ಲ. ದಿನನಿತ್ಯ ಜೀವನ ನಡಿಬೇಕು, ಶಾಲೆಗಳಿಗೆ ಹೋಗಬೇಕು, ಶಾಲೆಯ ಶುಲ್ಕ ಕಟ್ಟಬೇಕು. ಇಂತಹ ಸಮಸ್ಯೆಗಳು ಬಂದಾಗ ಏನಾಗುತ್ತೆ, ಜೀವನಾಂಶದ ಅನಿವಾರ್ಯತೆ ಕಾಣಿಸುತ್ತೆ. ಆಗ ನ್ಯಾಯಾಲಯ ಇಂತಿಷ್ಟು 2 ರೀತಿಯ ಜೀವನಾಂಶ ಇದೆ. ಒಂದು ಮಧ್ಯಂತರ ಜೀವನಾಂಶ ಅಂತ, ಇನ್ನೊಂದು ಪರ್ಮನೆಂಟ್ ಅಲಿಮನಿ ಅಂತ. ಸಂಪೂರ್ಣವಾಗಿ ಒಟ್ಟಿಗೆ ಕೊಡೋದು. ಈಗ ಮಧ್ಯಂತರ ಅಂದರೆ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೀತಾ ಇರುತ್ತೆ, ಪತಿ ಪತ್ನಿಯರು ಬೇರೆ ಬೇರೆ ಆಗಿದ್ದಾರೆ, ಒಂದು 6 ತಿಂಗಳಿಂದ ಬೇರೆ ಆಗಿ ಕೋರ್ಟಿಗೆ ಬಂದಿದ್ದಾರೆ. ಇವಾಗ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ತೀರ್ಮಾನ ಆಗೋವರೆಗೂ, ಅದು ಯಾವುದೇ ಮೊಕದ್ದಮೆ ಇರ್ಬೋದು, ತೀರ್ಮಾನ ಆಗುವವರೆಗೆ ಜೀವನ ಮಾಡ್ಬೇಕಲ್ಲ, ಪ್ರತಿನಿತ್ಯಕ್ಕೆ ಹಣ ಬೇಕಲ್ಲ. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ನಡೆಯುವಂತಹ ಸಂದರ್ಭದಲ್ಲಿ ಜೀವನಾಂಶವನ್ನು ನ್ಯಾಯಾಲಯ ಆದೇಶ ಮಾಡುತ್ತೆ. ಇಂತಿಷ್ಟು ಜೀವನಾಂಶವನ್ನು ನೀನು ಪತ್ನಿಗೆ ಕೊಡು, ಇಂತಿಷ್ಟು ಜೀವನಾಂಶವನ್ನು ನೀನು ಮಕ್ಕಳಿಗೆ ಕೊಡು, ಒಂದು ಮಗುವಿಗಿಷ್ಟು ಕೊಡು, ಇನ್ನೊಂದು ಮಗುವಿಗಿಷ್ಟು ಕೊಡು, ತಾಯಿಗಿಷ್ಟು ಕೊಡು ಅಂತ ಆದೇಶ ಮಾಡುತ್ತೆ. ಆತನ ಆದಾಯವನ್ನು ಪರಿಗಣನೆಯಲ್ಲಿ ಇಟ್ಕೊಂಡು ಆದೇಶ ಮಾಡಿದಾಗ ಅವರು ಆ ಹಣವನ್ನು ಕೊಡಲೇಬೇಕಾಗತ್ತೆ, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಧ್ಯಂತರ ಆದೇಶ ಅಂತೀವಿ. ಇಂಟೀರಿಯಂ ಅದು ಪೂರ್ತಿಯಾಗಿ ಇನ್ನೂ ತೀರ್ಮಾನ ಆಗಿಲ್ಲ ಎಷ್ಟು ಕೊಡಬೇಕು ಅನ್ನೋದು. ಸದ್ಯಕ್ಕೆ ಜೀವನೋಪಾಯಕ್ಕಾಗಿ ಮೊಕದ್ದಮೆ ನಡೆಯುವ ಸಂದರ್ಭಗಳಲ್ಲಿ ಎಲ್ಲ ಆರ್ ಮೆಡಿಕಲ್ ಎಕ್ಸ್ಪೆನ್ಸಸ್, ಎಜುಕೇಷನಲ್ ಎಕ್ಸ್ಪೆನ್ಸಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ಡೇ ಟು ಡೇ ಫುಡ್ ಆ್ಯಂಡ್ ಅದರ್ ಥಿಂಗ್ಸ್, ಕ್ಲಾತಿಂಗ್, ಬಟ್ಟೆಗೆ ಮಕ್ಕಳು ಬಟ್ಟೆ ಬೇಕು, ಯೂನಿಫಾರ್ಮ್ ಬೇಕು, ಎಲ್ಲ ದಿನಚರಿಯ ಜೀವನಕ್ಕೆ ಏನೇನು ಬೇಕು ಅಗತ್ಯ ವಸ್ತುಗಳಿಗೆ, ಅದಕ್ಕಾಗಿ ಏನು ಆದೇಶ ಮಾಡ್ತಾರೆ ಅದನ್ನು ಮಧ್ಯಂತರ ಆದೇಶ ಅಂತಾರೆ. ಇನ್ನು ಕೇಸು ತೀರ್ಮಾನ ಆಗೋಗುತ್ತೆ. ತೀರ್ಮಾನ ಆಗೋಗುವಂತಹ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ನಂಗೆ ಮಧ್ಯಂತರ ಜೀವನಾಂಶ ಕೊಡೋಕ್ಕೆ ಸಾಧ್ಯ ಇಲ್ಲ, ಒಟ್ಟಿಗೆ ಒಂದಿಷ್ಟು ದುಡ್ಡನ್ನು ನಾನು ಕೊಟ್ಬಿಡ್ತೀನಿ, ಸೆಟಲ್ ಮಾಡಿ ಹೆಂಡತಿ ಮಕ್ಕಳಿಗೆ ಅಂತ ಒಂದಿಷ್ಟು ದುಡ್ಡು ಕೊಡ್ತೀನಿ, ಅದನ್ನು ಅವ್ರು ಇಟ್ಕೊಂಡು ಮುಂದೆ ಅವ್ರ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಅಂತಾರೆ. ಅಂತಹ ಸಂದರ್ಭಗಳಲ್ಲಿ ಅದಕ್ಕೂ ಅವಕಾಶ ಇದೆ. ಯಾವುದನ್ನು ಪರ್ಮನೆಂಟಾಗಿ ಕೊಟ್ಟು ಕೈ ತೊಳ್ಕೊತಾರೋ ದಟ್ ಈಸ್ ಕಾಲ್ಡ್ ಪರ್ಮನೆಂಟ್ ಅಲಿಮನಿ. ಮಧ್ಯ ಕೊಡುವಂಥದ್ದು ಇಂಟೀರಿಯಂ ಮೇಂಟೆನೆನ್ಸ್. ಜೀವನಾಂಶ ಒಂದು ಹಕ್ಕಿದು, ಹಕ್ಕು ಮತ್ತು ತೆಗೆದುಕೊಳ್ಳುವವರ ಹಕ್ಕು, ಕೊಡುವವರ ಕರ್ತವ್ಯ. ಬೆಗ್, ಬಾರೋ ಆರ್ ಸ್ಟೀಲ್, ಏನಾದ್ರು ಮಾಡು, ಕೊಡಬೇಕು ಅಷ್ಟೇ, ಕೊಡಬೇಕು. ನನಗೆ ಆದಾಯ ಇಲ್ಲ, ನನಗೆ ಉದ್ಯೋಗ ಇಲ್ಲ, ನಂಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂದರೆ, ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಸರ್ಕಾರದೊಂದು ಜಾಗ ಇದೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀವಿ ನಾವು, ಚಾಪೆ ದಿಂಬು ಎಲ್ಲ ನಾವೇ ಕೊಡ್ತೀವಿ, ದಿನಕ್ಕೆ 2 ಹೊತ್ತು ಊಟ ಹಾಕ್ತೀವಿ, ಹೊದ್ಕೊಳ್ಳೋಕೆ ಕಂಬಳಿ ಕೊಡ್ತೀವಿ, ಗೊತ್ತಾಯ್ತಾ, ಹೋಗಿರು ಅಂತ ಕಳಿಸ್ತಾರೆ. ಅದಕ್ಕೆ ಅದೆಲ್ಲ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಕೊಡಲೇಬೇಕು. ಸರ್, ಈಗ ಆ ಯುವತಿ ಅಥವಾ ಪತ್ನಿನೂ ಕೂಡ ದುಡಿತಾ ಇರ್ತಾರೆ, ಆಕೆ ಕೂಡ ವೆಲ್ ಸೆಟಲ್ಡ್ ಆಗಿರ್ತಾಳೆ, ಎಜುಕೇಶನ್ ಕೂಡ ಚೆನ್ನಾಗಿರುತ್ತೆ, ಜಾಬಲ್ಲಿ ಇರ್ತಾರೆ, ಆಗಲೂ ಕೂಡ ಅಲಿಮನಿ ಕೊಡಲೇಬೇಕಾಗತ್ತಾ ಸರ್? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಸಾಮಾನ್ಯವಾಗಿ ಪತ್ನಿ ದುಡಿತಾ ಇದ್ದರೆ, ಆಕೆಗೆ ಪತ್ನಿಗೆ ಆದಾಯ ಇದ್ದರೆ ಪತಿ ಜೀವನಾಂಶವನ್ನು ಕೊಡಬೇಕಾಗಿಲ್ಲ. ಓಕೆ, ಬಟ್ ಆಕೆ ಡಿಮ್ಯಾಂಡ್ ಮಾಡ್ತಾಳೆ, ಇಲ್ಲಪ್ಪ ನಂಗೆ ಬೇಕೇ ಬೇಕು, ಆಗಲೂ ಒಂದು ಅವಕಾಶ ಇದೆ. ಸಪೋಸ್ ಮಗು ಇದ್ದು ಅಥವಾ ಮಕ್ಕಳಿದ್ದು, ಆ ಮಕ್ಕಳು ತಾಯಿಯ ಜೊತೆಯಲ್ಲಿದ್ದರೆ, ತಾಯಿಯ ಜೊತೆಲಿ ಆ ಮಕ್ಕಳಿದ್ರೆ, ತಂದೆಯಾದವರು ತಾಯಿ ಅರ್ನ್ ಮಾಡ್ತಾ ಇದ್ರು ಸಹ, ತಾಯಿ ಗಳಿಸ್ತಾ ಇದ್ರು ಸಹ, ತಾಯಿಗೆ ಆದಾಯ ಇದ್ದರೂ ಸಹ ತಂದೆಯೇ ಕರ್ತವ್ಯವಾಗಿ ಕೊಡಲೇಬೇಕು.
ಆಮೇಲೆ ಇನ್ನೊಂದು, ಹೆಂಡತಿಗೂ ಕೊಡಬೇಕಾಗುತ್ತೆ ದುಡಿತಾ ಇದ್ರು. ಓ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೆಂಡತಿ ದುಡಿತಾ ಇದ್ರು ಯಾಕೆ ಕೊಡಬೇಕು ಅಂತ. ಹೌದು. ಯಾವಾಗ ಅಂದರೆ ಹೆಂಡತಿಯ ಆದಾಯ ಮತ್ತು ಗಂಡನ ಆದಾಯ ಇದೆಯಲ್ಲ, ಅದರ ನಡುವೆ ತುಂಬ ವ್ಯತ್ಯಾಸ ಇದ್ದಾಗ, ಗ್ಯಾಪ್ ಇದ್ದಾಗ, ಉದಾಹರಣೆಗೆ ಒಂದು ಹೇಳ್ತೀನಿ ನೋಡಿ. ಪತಿಗೆ ಒಂದು 1,00,000 ಸಂಪಾದನೆ ಇರುತ್ತೆ ಪ್ರತಿ ತಿಂಗಳು, ಓಕೆ. ಪತ್ನಿಗೆ ಒಂದು 20,000 ಇರುತ್ತೆ. ಓಕೆ. ಆಕೆ ಒಂದು 20,000ಕ್ಕೆ ಕೆಲಸ ಮಾಡ್ತಾ ಇರ್ತಾರೆ, ಪತಿ 1,00,000ಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಬ್ಬರ ನಡುವಿನ ಗ್ಯಾಪ್ ಎಷ್ಟಾಯಿತು? 80,000 ಆಯಿತು. ಹೌದು. ಅಂತಹ ಸಂದರ್ಭದಲ್ಲಿ ಪತ್ನಿಗೆ ಒಂದು 20,000ನೋ 25,000 ಕೊಡು ಅಂತ ನ್ಯಾಯಾಲಯ ಆದೇಶ ಮಾಡುತ್ತೆ, ಆಕೆಗೆ ಆದಾಯ ಇದ್ದರೂ. ಯಾಕಪ್ಪ ಅಂದರೆ ನಮ್ಮ ಕಾನೂನಿನಲ್ಲಿ ಏನು ಹೇಳ್ತಾರೆ ಅಂದರೆ, ಪತಿ ಮತ್ತು ಪತ್ನಿ ಇಬ್ಬರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನವಾದ ಸ್ಥಾನಮಾನದಲ್ಲಿ ಜೀವನ ಮಾಡಬೇಕು. ಓಕೆ. ಅದು ಕಾನೂನು ಹೇಳೋದು. ಪತಿಯ ಯಾವ ಸ್ಟ್ಯಾಂಡರ್ಡ್ ಇರುತ್ತೆ ಅದೇ ಸ್ಟ್ಯಾಂಡರ್ಡ್ ಪತ್ನಿಯೂ ಮೇಂಟೈನ್ ಮಾಡಬೇಕು. ಪತಿ ಬೆಳಗ್ಗೆ ಎದ್ದು ಆಫೀಸಿಗೆ ಕಾರಲ್ಲಿ ಹೋಗ್ತಾ ಇದ್ದರೆ ಪತ್ನಿಯೂ ಕಾರಲ್ಲಿ ಹೋಗುವಷ್ಟೇ ಅವಕಾಶ ಇರಬೇಕು. ಹೋಗ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಆ ಮಟ್ಟಿನ ಸಮಾನತೆ ಇರುವ ಕಾರಣದಿಂದ, ಸಮಾನತೆ ಇರಬೇಕು ಅನ್ನುವಂಥ ಕಾರಣದಿಂದ ಒಂದು ಪತ್ನಿ ದುಡಿತಾ ಇದ್ದರೂ ಸಹ ಪತಿಗೆ ಆದೇಶ ಕೊಡ್ಬೋದು, ನೀವು ಸ್ವಲ್ಪ ಮಟ್ಟಿಗೆ ಕೊಡು. ಹಾಗಂತ ಪೂರ್ತಿ ಇಲ್ಲ. ಒಬ್ಬ ದುಡಿದೇ ಇರೋ ಮಹಿಳೆಗೆ ಸಿಗುವಷ್ಟು ದುಡಿತಾ ಇರುವ ಮಹಿಳೆಗೆ ಸಿಗಲ್ಲ, ಕಡಿಮೆ ಸಿಗುತ್ತೆ. ಅಥವಾ ಪತ್ನಿಯ ಆದಾಯನೇ ಜಾಸ್ತಿ ಇದ್ದು, ಈಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಎಷ್ಟೋ ಜನ ಪತಿಗಿಂತ ಪತ್ನಿಗೆ ಸಂಬಳ ಜಾಸ್ತಿ. ಅಂತಹ ಸಂದರ್ಭಗಳಲ್ಲಿ ಪತಿಯನ್ನು ಕೊಡುವಂಥ ನ್ಯಾಯಾಲಯ ಆದೇಶ ಮಾಡಲ್ಲ. ಸರ್, ಇಲ್ಲಿ ಯಾಕೆ ಸರ್ ಯಾವಾಗಲೂ ಕೂಡ ಗಂಡಸರೇ ಜೀವನಾಂಶ ಕೊಡಬೇಕಾಗತ್ತೆ ಅಲ್ಲಿ? ಅಂದರೆ ಅವರು ಕೂಡ ದುಡಿತಾ ಇರ್ತಾರೆ, ಅವರು ಕೂಡ ವೆಲ್ ಸೆಟಲ್ಡ್ ಆಗಿರ್ತಾರೆ. ನೀವು ಹೇಳಿದ್ರೆ 20,000 1,00,000 ಅಂತ, ಅದನ್ನೇ ನಾವು ಉಲ್ಟಾ ಮಾಡಿಕೊಂಡು ಇದು ಮಾಡೋಣ. ಆಕೆಗೆ 1,00,000 ಇರುತ್ತೆ, ಈತನಿಗೆ 20,000 ಇರುತ್ತೆ, ಆಗಲೂ ಕೂಡ ಗಂಡಸರೇ ಕೊಡಬೇಕಾ ಸರ್ ಅಂತ? ಭಾಳ ಒಳ್ಳೆಯದು ನೋಡಿ. ಆಶ್ಚರ್ಯ ಆಗ್ಬೋದು ನಿಮಗೆ, ಪತಿಯೂ ಸಹ ಪತ್ನಿಯಿಂದ ಜೀವನಾಂಶವನ್ನು ಕೇಳಲು ಸಾಧ್ಯ ಇದೆ, ಕಾನೂನಲ್ಲಿ. ಹೌದು. ಆದರೆ ಸಾಮಾನ್ಯವಾಗಿ ಯಾವ ಪತಿಯೂ ಕೇಳಲ್ಲ, ಯಾವ ಪತಿಯು. ಆದರೆ ಕೇಳುವ ಪುಣ್ಯಾತ್ಮರಿದ್ದಾರೆ, ನಾನೇ ನೋಡಿದ್ದೀನಿ. ಕೇಳುವವರು ಇದ್ದಾರೆ. ಪತ್ನಿಗೆ ಕೆಲಸ ಇದೆ, ಪತಿಗೆ ಏನು ಕೆಲಸ ಇಲ್ಲ. ಸರ್ ಜೀವನಾಂಶಕ್ಕೆ ಅರ್ಜಿ ಹಾಕಿ ಸರ್. ನ್ಯಾಯಾಧೀಶರಿಂದ ಹಿಡಿದು ಕೋರ್ಟಲ್ಲಿ ಕೂತಿರೋರೆಲ್ಲ ಆಶ್ಚರ್ಯ ಪಡ್ತಾರೆ. ಪತಿದ ಮೇಂಟೆನೆನ್ಸ್ ಅಪ್ಲಿಕೇಶನ್ ಪತ್ನಿ ಮೇಲೆ ಅಂತ ನ್ಯಾಯಾಧೀಶರೇ ಕೇಳ್ತಾರೆ. ಹೌದು ಅಂದರೆ ಆಯಿತು ನೀವು ವಾದ ಮಾಡಿ ಏನೋ ಒಂದು ತೀರ್ಮಾನ ಕೊಟ್ಟಿರೋದು ಉಂಟು. ಕೊಟ್ಟಿರೋದು ಉಂಟು. ಯಾವುದೋ ಕಾರಣಕ್ಕೆ ಪತಿ ಕೆಲಸ ಹೊರಟೋಗ್ಬೋದು, ಅಥವಾ ಅನಾರೋಗ್ಯ ಕಾರಣದಿಂದ ದುಡಿಯೋಕ್ಕಾಗದೇ ಇರ್ಬೋದು. ಅಂತಹ ಸಂದರ್ಭದ ಕೇಳಬಾರ್ದು ಅಂತಿಲ್ಲ, ಕೇಳಿದ್ರೆ ಸಿಗುತ್ತೆ. ಸಾಮಾನ್ಯವಾಗಿ ಯಾರು ಕೇಳಲ್ಲ ಅಷ್ಟೇ. ಸರ್, ಈಗ ಹಣದ ವಿಚಾರ ಒಂದು ಕಡೆ, ಈಗಿಲ್ಲ ನನಗೆ ಆಸ್ತಿ ಬೇಕು ಅಂತ ಯಾಕೆ ಡಿಮ್ಯಾಂಡ್ ಮಾಡಿದ್ರೆ ಅದನ್ನು ಕೊಡೋ ಚಾನ್ಸಸ್ ಇರತ್ತಾ? ಅದು ಕೋರ್ಟ್ ಏನಂತ ಹೇಳುತ್ತೆ ಸರ್ ಅವಾಗ? ಇದು ತುಂಬ ಜನ ವಿದ್ಯಾವಂತರೇ ಕೇಳುವಂಥ ಒಂದು ಪ್ರಶ್ನೆ. ಹೆಣ್ಮಕ್ಳು ತುಂಬ ವಿದ್ಯಾವಂತರಾಗಿರ್ತಾರೆ, ಒಂದು 10 ಎಕರೆ ಇದೆ ಸರ್, ನಂಗೊಂದು 5 ಎಕರೆ. ಹೌದು, ಕೇಳ್ತಾರೆ ಅವರು. ಸರ್, ನಮ್ಮ ಹಸ್ಬೆಂಡ್ಗೆ ಪಿತ್ರಾರ್ಜಿತ ಆಸ್ತಿ ಇದೆ, ಮತ್ತು ಅವ್ರ ತಂದೆಯವರು ಸಂಪಾದನೆ ಮಾಡಿದ ಆಸ್ತಿ ಇದೆ, ಇವರೇ ಸಂಪಾದನೆ ಮಾಡಿದ ಆಸ್ತಿ ಇದೆ, ನನ್ನ ಪತಿನೇ ಸಂಪಾದನೆ ಮಾಡಿರೋ ಆಸ್ತಿ ಇದೆ, ಸಮಪಾಲು ಕೊಡಿಸಿ ಅಂತ. ನೋಡಿ, ಪತ್ನಿಗೆ ಗಂಡ ಬದುಕಿರುವಾಗ ನಮ್ಮ ದೇಶದ ಕಾನೂನಿನಲ್ಲಿ ಜೀವನಾಂಶವನ್ನು ಬಿಟ್ಟು ಬೇರೆ ಏನನ್ನು ಕೇಳೋಕ್ಕೆ ಸಾಧ್ಯ ಇಲ್ಲ, ಕೋರ್ಟು ಒಪ್ಪಲ್ಲ. ಪತಿ ಸತ್ತ ಮೇಲೆ ಪತಿಯ ಆಸ್ತಿಯಲ್ಲಿ ಪತ್ನಿಗೆ ಒಂದು ಶೇರ್ ಇರುತ್ತೆ, ಮಕ್ಕಳ ಜೊತೆ ಆಕೆಗೂ ಒಂದು ಶೇರ್ ಇರುತ್ತೆ. ಈವನ್ ಡಿವೋರ್ಸ್ ಆದ್ಮೇಲೂ? ಹೌದು, ಡೈವರ್ಸ್ ಆದ್ಮೇಲಿಲ್ಲ, ಡೈವರ್ಸ್ ಆಗದೆ ಹೋದರೆ. ಆದರೆ ಬದುಕಿರುವಾಗ, ಉದಾಹರಣೆಗೆ ಪತಿ ಒಂದು ಮನೆ ತೊಗೊಂಡಿರ್ತಾರೆ, ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಬಂದಿದೆ, ಬೇರೆ ಬೇರೆ ಆಗಿದ್ದಾರೆ, ನನಗೆ ಆ ಮನೇಲಿ ಅರ್ಧ ಭಾಗ ಕೊಡಿಸಿ ಅವ್ರ ಹತ್ರ ಇದೆಯಲ್ಲ ಅಂದರೆ, ಅಮ್ಮ ನಿನಗೆ ಜೀವನಾಂಶ ಎಷ್ಟು ಬೇಕು ಕೇಳು, ನಾವು ನಿನ್ಗೆ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಡ್ತೀವಿ, ನೀನು ಆಸ್ತಿ ಪಾಸ್ತಿ ಕೇಳೋಕ್ಕೆ ಬರಲ್ಲ. ಆದರೆ ಒಂದು ಪಕ್ಷ ಅವರಿಬ್ಬರು ಚೆನ್ನಾಗಿದ್ದಾಗ ಅಂತಹ ಪ್ರಕರಣಗಳು ತುಂಬ ದಾಖಲಾಗ್ತಾ ಇದೆ. ಏನು ಅಂದರೆ ಒಟ್ಟಿಗೆ ತೊಗೊಂಡ್ಬಿಟ್ಟಿರ್ತಾರೆ, ವೆರಿ ಕಾರ್ಡಿಯಲ್, ಇಬ್ರು ಲೋನ್ ಕಟ್ತಾರೆ. 1 ತಿಂಗಳು ಜನವರಿ ನೀನು ಕಟ್ಟು, ಫೆಬ್ರವರಿ ನಾನು ಕಟ್ತೀನಿ, ಮಾರ್ಚ್ ನೀನು ಕಟ್ಟು, ಏಪ್ರಿಲ್ ನಾನು ಕಟ್ತೀನಿ ಅಂತ ಕಟ್ತಿರ್ತಾರೆ. ಇನಿಷಿಯಲ್ ಡೆಪಾಸಿಟ್ ಇಬ್ರು ಮಾಡಿರ್ತಾರೆ. ಅಥವಾ ಒಬ್ರು EMI ಕಟ್ತಾ ಇದ್ರೆ ಒಬ್ರು ಮನೆ ನೋಡ್ಕೋತಾ ಇರ್ತಾರೆ. ಹೀಗೆ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಆದರೆ ಬೇರೆ ಬೇರೆ ಆದಾಗ ಇಬ್ಬರಿಗೂ ಆ ಒಂದು ಮನೆ
ರಿಜಿಸ್ಟರ್ ಆಗಿದ್ರೆ ಇಬ್ಬರ ಹೆಸರಿಗೂ ಆಗಿದ್ರೆ ಆಗ ಅರ್ಧ ಭಾಗವನ್ನು ಕೊಡ್ಲೇಬೇಕಾಗುತ್ತೆ. ಒಬ್ರು ಅದು ಬಿಟ್ಟು ಒಬ್ಬರದೇ ಹೆಸರಿಗೆ ಪತಿ ಹೆಸರಿಗಿದ್ರೆ ಪತ್ನಿ ಭಾಗ ಕೇಳಕ್ ಬರಲ್ಲ. ಇಬ್ಬರು ಸೇರ್ ತಗೊಂಡಿದ್ರೆ ಶಿ ಕ್ಯಾನ್ ಆಸ್ಕ್ ಫಾರ್ ಶೇರ್. ಓಕೆ ಸರ್, ಒಂದ್ ವೇಳೆ ನನ್ನ ಕೈಲಿ ಆಗಲ್ಲ, ನನ್ನ ಜೀವನಾಂಶ ಕೊಡಕ್ಕಾಗಲ್ಲ ಅಂತ ಹೇಳಿ ಅವ್ನು ಬಂಡು ಬಿದ್ದ ಅಂತಾನೆ ಇಟ್ಕೊಳ್ಳೋಣ, ಆಗ ಏನ್ ಮಾಡೋದು ಸರ್ ಕೋರ್ಟ್? ಇಲ್ಲ, ಹಾಗನ್ನೋ ಹಾಗೆ ಇಲ್ಲ. ನಾನು ಅವಾಗಲೇ ಹೇಳ್ದಾಗ, ಈಗ ಕೋರ್ಟು ಈಗ ಆತ 100 ರೂಪಾಯಿ ದುಡಿತಿರ್ತಾನೆ ಅಂತ ಇಟ್ಕೊಳ್ಳೋಣ, ಒಂದು 20 ರೂಪಾಯಿ ಕೊಡು ಅಂತ ಹೇಳಿರುತ್ತೆ. ಇಲ್ಲ ನನ್ನ ಕೈಲಿ ಅಷ್ಟು ಆಗಲ್ಲ, ನಾನು ಒಂದು 2 ರೂಪಾಯಿ 3 ರೂಪಾಯಿ ಕೊಡ್ತೀನಿ ಅಂತ ಈ ರೀತಿಯಾಗಿ ಅವನ್ನ ಹೇಳ್ತಾನೆ ಅಂದ್ರೆ ಏನ್ ಮಾಡೋದು? ಆತ ಹೇಳುವ ಕಾರಣ ಸಕಾರಣವಾಗಿದ್ದು ಸಕಾರಣವಾಗಿರ್ಬೇಕು. ಯಾಕೆ ದುಡಿಯೋಕ್ಕಾಗಲ್ಲ ಅಂತ. ಕೆಲವರಿಗೆ ನೋಡಿ, ಜೀವನಾಂಶದ ಆದೇಶ ಆಗಿತ್ತು ಒಂದು ಕೇಸಲ್ಲಿ, ಆ ಮನುಷ್ಯನಿಗೆ 2 ಕಿಡ್ನಿ ಫೇಲ್ ಆಯಿತು. ಪತಿ ಅನ್ನಿಸ್ಕೊಂಡವ್ರಿಗೆ ಡಯಾಲಿಸಿಸ್ಗೆ ಹೋಗ್ಬೇಕಾಗಿ ಬಂತು. ಆತನ ಆ ಕೆಲಸದಿಂದ ತೆಗೆದು ಹಾಕಿದ್ರು ಆಫೀಸಲ್ಲಿ. ಏನು ಮಾಡ್ತಾರೆ ಅವನಿಟ್ಟು? ಅಂತಹ ಸಂದರ್ಭಗಳಲ್ಲಿ ಅನಿವಾರ್ಯ ಕಾರಣಗಳನ್ನು ಕೊಟ್ಟು, ಇನ್ನು ಮುಂದೆ ಕೊಡೋಕ್ಕಾಗಲ್ಲ, ಎಷ್ಟು ದಿವಸ ಕೊಟ್ಟಿದ್ದೀನಿ, ಇನ್ನು ಮುಂದೆ ನನಗೆ ದುಡಿಮೆ ಇಲ್ಲ, ಕೊಡೋಕ್ಕಾಗಲ್ಲ ಅಂದಾಗ ನ್ಯಾಯಾಲಯ ಅದನ್ನು ಮಾನವೀಯತೆಯಿಂದ ಕೂಡ ಪರಿಗಣಿಸಿ, ಆತನಿಗೆ ಆದಾಯ ಇಲ್ಲ ಅನ್ನುವಂಥ ಕಾರಣದಿಂದ ಆತನಿಗೆ ಜೀವನಾಂಶವನ್ನು ಕೊಡಲುವಂಥ ಆದೇಶವನ್ನು ಮಾರ್ಪಾಡು ಮಾಡ್ಬೋದು. 20,000 ಕೊಡು ಅಂತ ಹೇಳಿದ್ದನ್ನು 5,000ಕ್ಕೆ ಮಾಡ್ಬೋದು, ಅಥವಾ ಪರವಾಗಿಲ್ಲ ಅದನ್ನು ಬೇಕಿಲ್ಲ ಅಂತಲೂ ಮಾಡ್ಬೋದು. ಆಕೆಗೆ ಹೇಳ್ಬೋದು, ನೋಡಮ್ಮ ನೀನು ವಿದ್ಯಾವಂತೆ, ಆತನಿಗೆ ಇಂಥ ಪರಿಸ್ಥಿತಿ ಇದೆ, ನೀನು ದುಡಿಬೋದು, ನೀನು ಶ್ರಮಪಟ್ಟರೆ ಉದ್ಯೋಗ ಸಿಗುತ್ತೆ, ನೀನು ಉದ್ಯೋಗವನ್ನು ಪಡ್ಕೊಂಡು ನೀನು ಸಂಪಾದಿಸ್ಕೊಂಡು ಬದುಕು. ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪೇ. ಹೌದು, ವೈ ಯು ಆರ್ ಡಿಮ್ಯಾಂಡಿಂಗ್ ಹಿಮ್ ಆದ್ದರಿಂದ ಅಂತ ಹೇಳ್ಬೋದು. ಹಾಗಾಗಿ ವಿಶೇಷವಾದಂಥ ವಿಶೇಷ ಪ್ರಕರಣಗಳಲ್ಲಿ ನ್ಯಾಯಾಲಯ ಒಂದು ಏನು ಜೀವನಾಂಶವನ್ನು ರದ್ದುಪಡಿಸ್ಬೋದೇ ಹೊರತು ಸಾಮಾನ್ಯವಾಗಿ ರದ್ದುಪಡಿಸಲ್ಲ, ಕೊಡಲೇಬೇಕಾಗತ್ತೆ. ಕೊಡೋಕ್ಕಾಗದೇ ಇಲ್ಲ ಅಂತ ಏನಾದರೂ ನೀವು ಹೇಳಿದಾಗೆ ಮಾಡಿದರೆ ಅದರ ಒಂದು ಪರಿಣಾಮ ತುಂಬ ಕೆಟ್ಟದ್ದು. ಜೈಲಿಗೆ ಹೋಗ್ಬೇಕಾಗುತ್ತೆ. ಸಾಮಾನ್ಯವಾಗಿ ಯಾರು ಹೋಗಲ್ಲ, ಕೊಡ್ತಾರೆ, ಕೊಡಬೇಕು. ಓಕೆ ಸರ್, ಈಗ ಇನ್ನೊಂದು ಡೌಟ್ ಏನಂತಂದರೆ, ಆತ ಡಿವೋರ್ಸ್ ಕೊಟ್ಟಿರ್ತಾನೆ, ಆಕೆ ಕೂಡ ದೂರ ಆಗಿರ್ತಾರೆ, ಮಕ್ಕಳು ಕೂಡ ಇರ್ತಾರೆ, ಆತ ಎಕ್ಸ್ಪೈರ್ ಕೂಡ ಆಗ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಕೂಡ ಆಸ್ತಿ ಇರುತ್ತೆ. ಆಸ್ತಿ ಇದ್ದು ಆದರೆ ಆತನಿಗೆ ಯಾರು ಕೂಡ ಇರಲ್ಲ, ಎಲ್ಲರೂ ಕೂಡ ತೀರ್ಕೊಂಡಿರ್ತಾರೆ ಅಥವಾ ಬೇರೆ ಬೇರೆ ಆಗಿರ್ತಾರೆ. ಆಗ ಆ ಹೆಂಡತಿಗಾಗಲಿ ಮಕ್ಕಳಿಗಾಗಿ ಅದ್ರ ಮೇಲೆ ಅಧಿಕಾರ ಇರುತ್ತಾ? ಅವ್ರು ಮತ್ತೇನಾದ್ರು ಫೈಟ್ ಮಾಡ್ಬೋದಾ ಸರ್ ಕಾನೂನಲ್ಲಿ ಅಂತ? ಡೈವರ್ಸ್ ಆದ್ಮೇಲೆ ಪತ್ನಿಗಿರಲ್ಲ, ಮಕ್ಕಳಿಗೆ ಸರ್ ಮಕ್ಕಳಿಗಿರುತ್ತೆ, ಅವ್ರು ಫೈಟ್ ಮಾಡೋದು. ಹೌದು, ಮಕ್ಕಳ ರೈಟ್ಸ್ ಯಾವತ್ತೂ ಹೋಗಲ್ಲ. ಡೈವರ್ಸ್ ಆಗಿರೋದು ಅಪ್ಪ ಅಮ್ಮಂಗಷ್ಟೇ. ಮಕ್ಕಳ ಅಪ್ಪಂಗೂ ಮಕ್ಕಳಿಗೂ ಅಮ್ಮಂಗೂ ಮಕ್ಕಳಿಗೂ ಏನು ಡೈವರ್ಸ್ ಆಗಲ್ಲ. ಮಕ್ಕಳಿಗೆ ಹುಟ್ಟಿನಿಂದನೇ ಅವ್ರಿಗೆ ಕೆಲವು ಹಕ್ಕುಗಳಿದೆ. ಬರ್ತ್ ರೈಟ್ಸ್ ಅಂತೀವಿ ನಾವು, ಇನ್ಹೆರಿಟೆನ್ಸ್. ಅದು ವಾರಸುದಾರಿಕೆ ಕಾಯ್ದೆ ಇದೆ. ಅದ್ರ ಪ್ರಕಾರ ಅವ್ರ ಮಕ್ಕಳೇ ಅವರು ತಮ್ಮ ಮಕ್ಕಳು ಅವ್ರದ್ದು ಫೈಟ್ ಮಾಡಿ ತಮ್ಮ ಶೇರ್ ತಗೊಳಕ್ಕೆ ಅವಕಾಶ. ಅವ್ರ ತಾತ ಅಜ್ಜಿ ಆಸ್ತಿ ಇದ್ರು ಕೂಡ ತಗೊಳ್ಬೋದು. ವಿಚ್ಛೇದನ ಪತಿಪತ್ನಿಗೆ ಮಾತ್ರ. ಅದು ಮಕ್ಕಳಿಗೆ ಸಂಬಂಧಿಸಿದ್ದಲ್ಲ. ಅದು ಮಕ್ಕಳ ಹಕ್ಕು ಮಕ್ಕಳಿಗಿದ್ದೇ ಇದೆ. ತಂದೆ ತಾಯಿ ಜೊತೆಯಲ್ಲಿದ್ದರೆ ಏನು ಹಕ್ಕಿತ್ತೋ, ತಂದೆ ತಾಯಿ ಜೊತೆಯಲ್ಲಿ ಇಲ್ಲದೆ ಇದ್ರೂ ಅದೇ ಹಕ್ಕಿದೆ. ಓಕೆ ಸರ್, ಈಗ ಆ ವಿಚ್ಛೇದನಕ್ಕೆ ಅರ್ಜಿಗಳನ್ನ ಹಾಕ್ತಾರೆ, ಆದರೆ ಕೋರ್ಟಲ್ಲಿ ಅವಕಾಶ ಇದೆಯಾ ಸರ್ ರಾಜಿ ಮಾಡ್ಕೊಳ್ಳೋಕ್ಕೆ? ಕೋರ್ಟ್ ಹೇಳತ್ತಾ ಫಸ್ಟಿಗೆ ಹೋದ ತಕ್ಷಣ? ಅಂದರೆ ಅಲ್ಲಿ ಕೆಲವೊಬ್ರು ಬಂದು ಇಲ್ಲಿ ಮಾತಾಡಿಸ್ತಾರಂತೆ ಒಂದು ರೂಮಲ್ಲಿ, ಆ ನಂತರ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರಂತೆ. ಈ ರೀತಿಯಾದಂಥ ಪ್ರೊಸೀಜರ್ಗಳನ್ನ ನಾವು ಕೇಳಿದ್ದೀವಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗಿಯೂ ತುಂಬ ಒಳ್ಳೆ ವಿಚಾರ ಇದು. ಮೀಡಿಯೇಷನ್ ಅಂತ ಒಂದಿದೆ, ಮೀಡಿಯೇಷನ್ ರೂಮ್ ಅಂತ ಅದಕ್ಕೆ ಒಂದು ದೊಡ್ಡ ಸಂಸ್ಥೆ ಅದು. ಮೀಡಿಯೇಷನ್ ಅನ್ನುವಂಥದ್ದು ಅಂದ್ರೆ ಖಾಸಗಿ ಸಂಸ್ಥೆ ಅಲ್ಲ, ಗೌರ್ಮೆಂಟ್ ಸರ್ಕಾರದ್ದೇ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಮಾಡಿರುವಂಥದ್ದು. ಅಂದ್ರೆ ರಾಜಿ ಮಾಡ್ಸಕ್ಕೆ ರಾಜಿ ಕೇಂದ್ರ ಅಂತ. ಮೀಡಿಯೇಷನ್ ಸೆಂಟರ್ ಅಂದ್ರೆ ನಥಿಂಗ್ ಬಟ್ ರಾಜಿ ಕೇಂದ್ರ. ಈ ಪತಿಪತ್ನಿಯರು ಕೋರ್ಟಿಗೆ ಬಂದು ಡೈವರ್ಸ್ ಕೇಳಿದ ತಕ್ಷಣ ಆಯ್ತು ಬನ್ನಿ ನೀವು ತಗೊಳ್ಳಿದ್ದೀಯ ಡೈವರ್ಸ್ ಹೋಗಿ ಅಂತ ಕಳ್ಸಲ್ಲ ಕೋರ್ಟು. ಪ್ರಥಮ ಆದ್ಯತೆ ಕೊಡೋದೇ ಅವರಿಬ್ಬರನ್ನು ಮತ್ತೆ ಒಗ್ಗೂಡಿಸಕ್ಕೆ, ಒಂದು ಮಾಡೋಕ್ಕೆ. ಒಂದು ಕುಟುಂಬ ಒಡೆದು ಹೋಗೋದು ನ್ಯಾಯದ ಉದ್ದೇಶ ಅಲ್ಲ, ನ್ಯಾಯಾಲಯದ ಉದ್ದೇಶ ಅಲ್ಲ. ಎಷ್ಟೇ ಜಗಳ ಮಾಡ್ಕೊಂಡು ಬಂದಿರಲಿ, ಸಾಧ್ಯವಾದಷ್ಟು ನ್ಯಾಯಾಧೀಶರಾಗಲಿ ಮೀಡಿಯೇಷನ್ ಸೆಂಟರ್ ಆಗಲಿ ಎಲ್ಲರೂ ಸಹ ಅದಕ್ಕೆ ಪ್ರಯತ್ನ ಮಾಡ್ಬೋದು. ಮೀಡಿಯೇಷನ್ ಸೆಂಟ್ರಲ್ಲಿ ನುರಿತ ವಕೀಲರು ಇರ್ತಾರೆ ಮೀಡಿಯೇಟರ್ಸ್ ಆಗಿ. ಸಾಕಷ್ಟು ಅನುಭವ ಇರುವಂತಹ ವಕೀಲರುಗಳನ್ನು ಮೀಡಿಯೇಟರ್ ಆಗಿ ಮಾಡಿರ್ತಾರೆ. ಅವರು ವಕೀಲರೇ, ಅವರು ಹಾಗೆ ನ್ಯಾಯಾಧೀಶರು ಕಳಿಸ್ಕೊಡ್ತಾರೆ. ನೋಡಿ ಇಂಥದ್ದೊಂದು ಪ್ರಕರಣ ವಿಚ್ಛೇದನಕ್ಕೆ ನಮ್ಮ ಮುಂದೆ ಬಂದಿದೆ, ನಿಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದೀವಿ, ನೀವು ಇವರ ಸಮಸ್ಯೆ ಏನು ಅಂತ ಕೇಳಿ ಸಾಧ್ಯವಾದಷ್ಟು ಅದಕ್ಕೆ ಏನಾದರೂ ಪರಿಹಾರವನ್ನು ಹುಡುಕಿ ಅವರು ಮತ್ತೆ ಒಟ್ಟಿಗೆ ಬಾಳೋದಕ್ಕೆ ಅವಕಾಶ ಇದೆಯಾ ಅಂತ ನೋಡಿ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಸಾಧ್ಯವಾದಷ್ಟು ಅವರ ಭಿನ್ನಾಭಿಪ್ರಾಯಗಳನ್ನು
ಒಂದು ಇವನ್ ಜಡ್ಜ್ ಕೂಡ conversation ಮಾಡ್ತಾರೆ. ಖಂಡಿತವಾಗಿಯೂ Okay. ನಿಮಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು. ಇನ್ನು ಈ ಕೌಟುಂಬಿಕ ಸಮಸ್ಯೆಗಳಲ್ಲಿ ಅವರ ಚೇಂಬರ್ ಏನಿದೆ, ನ್ಯಾಯಾಧೀಶರ ಚೇಂಬರ್ ಇರುತ್ತಲ್ಲ, ಅಲ್ಲಿಗೆ ಇವರಿಬ್ಬರನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಕರೆಸ್ಕೊಂಡು ಹೋಗ್ತಾರೆ. ಹೌದು. ಅವರ ವಕೀಲರ ಜೊತೆ, ಅವರ ವಕೀಲರು ಇರ್ತಾರೆ ಮತ್ತು ಅವರು ಕರೆಸ್ಕೊಂಡು ಅಲ್ಲಿ ಕೂಡ ಒಂದೆಲ್ಲ ಪ್ರಯತ್ನವನ್ನು ನ್ಯಾಯಾಧೀಶರು ಮಾಡ್ತಾರೆ. ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಇಬ್ಬರು ಒಟ್ಟಿಗೆ ಇರೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಅಂತ ನೋಡಿ, ಸಾಧ್ಯನೇ ಇಲ್ಲ ಅಂದಾಗ ಮಾತ್ರ ಪ್ರಕರಣಗಳನ್ನು ತೀರ್ಮಾನ ಮಾಡ್ತಾರೆ. ಇಲ್ಲದೆ ಹೋದರೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ಅವರಿಬ್ಬರನ್ನು ಒಗ್ಗಟ್ಟಾಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ. ಅದನ್ನು ಮೀಡಿಯೇಷನ್ ಅಂತ ಹೇಳಿ. ಅದೇ ಅದೇ. ಓಕೆ. ಅಂದ್ರೆ ಅದು ಕೋರ್ಟ್ ಹಾಲಲ್ಲೇ ಇರುತ್ತಲ್ವಾ ಸರ್? ಕೋರ್ಟಲ್ಲೇ ಒಂದು ಭಾಗ, ಕೋರ್ಟ್ ಹಾಲಲ್ಲಿರಲ್ಲ, ಮೀಡಿಯೇಷನ್ ಸೆಂಟರ್ ಅಂತಲೇ ಒಂದು ಜಾಗ ಅದು. ಓಕೆ. ಅಲ್ಲಿ ಈಗ ನಮ್ಮ ಬೆಂಗಳೂರಿನಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮೀಡಿಯೇಷನ್ ಸೆಂಟರ್ ಇದೆ. ಶಾಂತಿನಗರ. ಹೌದು ಹೌದು, ಅಲ್ಲಿ ಮೀಡಿಯೇಷನ್ ಸೆಂಟರ್ ಇದೆ. ನ್ಯಾಯಾಲಯಗಳೆಲ್ಲ 2 ಮತ್ತು 3ನೇ ಮಹಡಿಲಿದೆ. ಅಲ್ಲಿ ರೆಫರ್ ಆದಮೇಲೆ ಆ ಪತಿ ಪತ್ನಿ ಇಬ್ಬರು ಅಲ್ಲಿಗೆ ಬರಬೇಕು, ಮೀಡಿಯೇಷನ್ ಸೆಂಟ್ರಿಗೆ ಬಂದು ಅಲ್ಲಿ ಕೂತು ಮಾತುಕತೆ ಆಡಿ. ಅಲ್ಲಿ ಮೀಡಿಯೇಷನ್ ಸೆಂಟ್ರಲ್ಲಿ ಎರಡೂ ಕಡೆಯ ಹಿರಿಯರು, ಎರಡೂ ಕಡೆಯ ಸ್ನೇಹಿತರು, ಎರಡೂ ಕಡೆಯ ನೆರೆಹೊರೆಯವರು ಯಾರು ಬೇಕಾದರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು, ತಮ್ಮ ಅಭಿಪ್ರಾಯ ತಿಳಿಸ್ಬೋದು. ಮಾಡಿ ಒಟ್ಟಾರೆ ಎಲ್ಲ ಪ್ರಯತ್ನ ಮಾಡಿ ಮತ್ತೆ ಅವರಿಬ್ಬರನ್ನು ಒಂದಾಗಿಸೋದಕ್ಕೆ ಏನು ಪ್ರಯತ್ನ ಇದೆಯೋ ಅದನ್ನು ಮಾಡೋದಕ್ಕೆ ಅವಕಾಶ ಮೀಡಿಯೇಷನ್ ಸೆಂಟ್ರಲ್ಲಿ ಇದೆ. ಸರ್, ಇನ್ನು ಈ ಜೀವನಾಂಶ ವಿಚಾರಕ್ಕೆ ಬರೋದಾದ್ರೆ, ಕೋರ್ಟು ಯಾವ ರೀತಿಯಾಗಿ ಪರ್ಸಂಟೇಜ್ನ ಲೆಕ್ಕಾಚಾರ ಮಾಡುತ್ತೆ ಸರ್ ಅಂತ? ಈಗಂದ್ರೆ ಅವರ ಆದಾಯದ ಮೇಲೆ ಮಾಡ್ತಾರೆ, ಸೊ ಅದು ಯಾವ ರೀತಿಯಾಗಿರುತ್ತೆ ಸರ್? ಹೌದು, ಇದು ಒಂದು ಒಳ್ಳೆಯ ಪ್ರಶ್ನೆ, ಎಲ್ಲರೂ ಕೇಳುವಂಥ ಪ್ರಶ್ನೆ ಇದು. ಎಷ್ಟು ಕೋರ್ಟಲ್ಲಿ ಏನಾದರೂ ಒಂದು ರೇಟ್ ಇದೆಯಾ, ಒಂದು ರೇಟ್ ಇದೆಯಾ, ಇಂಥವ್ರಿಗೆ ಇಷ್ಟು ಕೊಡಬೇಕು ಅಂತಿದೆಯಾ ಅಂತ? ಖಂಡಿತವಾಗಿಯೂ ಇಲ್ಲ. ಸಾಮಾನ್ಯವಾಗಿ ಜೀವನಾಂಶವನ್ನು ನಿರ್ಧಾರ ಮಾಡೋದು ಯಾವುದರದ ಮೇಲೆ ಅಂದರೆ, ಯಾವ ವ್ಯಕ್ತಿಯಿಂದ ಜೀವನಾಂಶವನ್ನು ಕೇಳ್ತಾ ಇದ್ದಾರೋ ಆ ಮನುಷ್ಯನ ಆದಾಯ, ಆ ಮನುಷ್ಯನಿಗೆ ಪ್ರತಿ ತಿಂಗಳು ಏನು ಆದಾಯ ಇದೆ, ಎಷ್ಟು ಆದಾಯ ಇದೆ, ಯಾವುದರಿಂದ ಆದಾಯ ಇದೆ, ಸಂಬಳ ಒಂದೇನಾ, ಸಂಬಳ ಅಲ್ಲದೆ ಬೇರೆದಿದೆಯಾ, ಅವ್ರಿಗೇನಾದರೂ ಮನೆ ಬಾಡಿಗೆ ಬರುತ್ತಾ, ಅಥವಾ ಯಾವುದಾದ್ರು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರಾ, ಅಲ್ಲಿಂದ ಏನಾದರೂ ಬರುತ್ತಾ, ಈ ರೀತಿ ಈ ಎಲ್ಲ ಆದಾಯಗಳನ್ನು ಪರಿಗಣಿಸಿ ಆಮೇಲೆ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ. ಜೊತೆಗೆ ಯಾರಿಗೆ ಜೀವನಾಂಶ ಕೇಳ್ತಾ ಇದ್ದಾರೋ ಅವರು ಎಷ್ಟು ಜನ ಇದ್ದಾರೆ, ಬರೀ ಪತ್ನಿ ಒಬ್ಬರೇನಾ, ಮಕ್ಕಳಿದಾರ ಅವ್ರ ಜೊತೆಗೆ, ಆಕೆಗೆ ಯಾವುದೂ ಆದಾಯ ಇಲ್ವಾ, ಇದಲ್ಲದೆ ಈ ಜೀವನಾಂಶ ಪತಿಯಿಂದಲ್ಲದೆ ಬೇರೆ ಏನೂ ಆದಾಯ ಇಲ್ವಾ, ಅಥವಾ ಆಕೆಗೇನಾದರೂ ಬೇರೆ ಆದಾಯ ಇದೆಯಾ, ಅವ್ರ ತಂದೆ ಮನೆಯಿಂದ ಏನಾದರೂ ಒಂದು ಆಸ್ತಿ ಬಂದು ಅದರಿಂದ ಬಾಡಿಗೆಗೆ ಏನಾದರೂ ಬರ್ತಾ ಇದೆಯಾ ಆಕೆಗೆ? ಸರ್, ಆದಾಯ ಇದ್ದು ಸುಳ್ಳು ಹೇಳಿದ್ರೆ ಏನಾಗುತ್ತೆ ಸರ್? ಅಲ್ಲ, ಸುಳ್ಳು ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಅಸೆಟ್ಸ್ ಆ್ಯಂಡ್ ಲೈಬಿಲಿಟಿ ಅಫಿಡವಿಟ್ ಹಾಕಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ. ಇಬ್ಬರಿಗೂ ಪತಿ ಪತ್ನಿಗೆ ಅಸೆಟ್ಸ್ ಆ್ಯಂಡ್ ಲೈಬಿಲಿಟಿ ಅಫಿಡವಿಟ್ ಇಬ್ಬರೂ ಒಂದು ಪ್ರಮಾಣ ಪತ್ರವನ್ನು ಹಾಕಬೇಕು. ನನಗೆ ಇಷ್ಟೇ ಆದಾಯ ಇರೋದು, ನನ್ನ ಪತಿ ಅಥವಾ ಪತ್ನಿಗೆ ಇಷ್ಟ ಆದಾಯ ಇದೆ, ಇಂಥ ಆದಾಯ ನನಗಿದೆ, ಇಂಥ ಆದಾಯ ಒಳಗಡೆನೆ. ಹೌದು ಹೌದು, ಕೋರ್ಟಿನಲ್ಲಿ ಕೇಸ್ ನಡೆಯುವಾಗಲೇ ಹಾಕ್ಬೇಕು ಇದನ್ನು. ಇದರಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಪರ್ಜುರಿ ಆಗುತ್ತೆ. ಪರ್ಜುರಿ ಅಂದರೆ ಅದೇ ಸುಳ್ಳಿಗೆ ಸುಳ್ಳು ಸಾಕ್ಷ್ಯ. ಆಮೇಲೆ ಏನು ಮಾಡುತ್ತೆ? ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ಜೈಲಿಗೆ ಕಳಿಸೋದು ಎಲ್ಲ ಮಾಡಬಹುದು. ಆದ್ದರಿಂದ ಅಫಿಡವಿಟ್ ಹಾಕುವಂಥದ್ದು ಕೊಡುವಾಗ ಕರೆಕ್ಟ್ ಆಗಿರುವಂಥ. ರಜನೀಶ್ ವರ್ಸಸ್ ಅಂಜು ಅನ್ನುವಂಥ ನೇಹ ಅನ್ನುವಂಥ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ 2017ರಲ್ಲಿ ಈ ತೀರ್ಪನ್ನು ಕೊಟ್ಟು ಕಂಪಲ್ಸರಿ ಅಫಿಡವಿಟನ್ನು ಹಾಕಬೇಕು ಅಂತ ಮಾಡಿ, ಆ ಅಫಿಡವಿಟಲ್ಲಿ ಎಲ್ಲ ಸಂಪೂರ್ಣ ವಿವರವನ್ನು ಕೊಡಬೇಕು ಅಂತೇಳಿ ಅದನ್ನು ಆಧಾರವಾಗಿಟ್ಕೊಂಡು ಪತಿಯ ಒಂದು ಆದಾಯ ಏನಿದೆ ಅದ್ರ ಜೊತೆಗೆ ಪತಿಯ ಮೇಲೆ ಯಾರಾದರೂ ಅವಲಂಬಿತರಾಗಿದ್ದಾರಾ? ಕೆಲವೊಮ್ಮೆ ಗಂಡನಿಗೆ ಆದಾಯ ಇರ್ಬೋದು, ಆದರೆ ಆತನ ತಂದೆ ತಾಯಿ ಅವಲಂಬಿತರಾಗಿದ್ದರೆ, ಆತನ ಮದುವೆ ಆಗದೆ ಇರೋ ತಂಗಿ ಇದ್ರೆ, ಮದುವೆ ಆಗದೆ ಇರೋ ತಮ್ಮನಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನೂ ಪರಿಗಣಿಸಿ ಎಷ್ಟು ಕೊಡ್ಬೋದು ಅಂತ ತೀರ್ಮಾನ. ಆದ್ದರಿಂದ ಎಲ್ಲ ಕುಟುಂಬಗಳಿಗೂ ಒಂದು ಇಷ್ಟೇ ಅಂತ ಒಂದು ಸ್ಲ್ಯಾಬ್ ಇಲ್ಲ, ಒಂದು ಇಷ್ಟೇ ಮೀಟರ್ ಇಲ್ಲ. ಬಂದು ಗಂಡ ಹೆಂಡತಿ ಅರ್ಜಿ ಇನ್ಕಮ್ ಅಂಡ್ ಆಲ್ಸೋ ಡಿಪೆಂಡೆನ್ಸಿ. ಈಕೆಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ಅವ್ರ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ಆಕೆಗೆ ಆದಾಯ ಇದೆಯಾ, ಈತನಿಗೆ ಎಷ್ಟು ಆದಾಯ ಇದೆ, ಎಷ್ಟು ಕೊಟ್ಟರೆ ಇವನು ಜೀವನ ಮಾಡಿ ಅವರು ಜೀವನ ಮಾಡೋಕ್ಕೆ ಸಾಧ್ಯ, ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಜೀವನಾಂಶದ ಆದೇಶವನ್ನು ಮಾಡ್ತಾರೆ. ಸರ್, ಈಗ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾರೆ, ಅಂದರೆ 1 ವರ್ಷ ಆಗಿರುತ್ತೆ ಮದುವೆ ಆಗಿ, ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾರೆ, ಎಷ್ಟು ದಿನದಲ್ಲಿ ಅವರಿಗೆ ಡಿವೋರ್ಸ್ ಆಗುತ್ತೆ ಸರ್ ಅಂತ? ಅದು ಇದು ನ್ಯಾಯಾಲಯದಲ್ಲಿ ಏನು ಮ್ಯೂಚುಯಲ್ ಡೈವರ್ಸ್ ಅಂತ ಹೇಳಿದೆ ನೋಡಿ ನಾನು, ಇಬ್ಬರು ಪರಸ್ಪರ ಒಪ್ಪಿ
ನ್ಯಾಯಾಲಯಕ್ಕೆ ಹೋಗಿ ವಿಚ್ಛೇದನ ತೆಗೆದುಕೊಳ್ಳೋದಿದೆಯಲ್ಲ, ಅದು 6 ತಿಂಗಳಲ್ಲೇ ಮುಗಿದೋಗುತ್ತೆ. 6 ತಿಂಗಳಷ್ಟೇ ಮ್ಯಾಕ್ಸಿಮಮ್, ಅಂದರೆ 6 ತಿಂಗಳಲ್ಲಿ ಮುಗಿದೋಗುತ್ತೆ. ಇತ್ತೀಚೆಗೆ ಆ 6 ತಿಂಗಳು ಕೂಡ ಇಲ್ಲ. ಆ 6 ತಿಂಗಳ ಅವಧಿ ಕಾಯಬೇಕು ಅನ್ನುವಂಥ ಒಂದು ಕಾನೂನಲ್ಲಿ ಒಂದು ಕಂಡೀಷನ್ ಇತ್ತು. 6 ಮಂತ್ಸ್ ಆದಮೇಲೆ ಕೊಡಿ ಅವರಿಬ್ಬರಿಗೂ ಡೈವರ್ಸ್ನ ಅಂತ. 6 ಮಂತ್ಸನ್ನು ವೆಯ್ಟಿಂಗ್ ಪೀರಿಯಡ್ ಅಂತ ಇದ್ವಿ. ವೆಯ್ಟಿಂಗ್ ಪೀರಿಯಡ್ ಇತ್ತು. ಆ 6 ತಿಂಗಳ ಆದಮೇಲೆ ಜೀವನದ ವಿಚ್ಛೇದನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ಸರ್ವೋಚ್ಚ ನ್ಯಾಯಾಲಯ ಆ ಕಂಡೀಷನ್ ಕೂಡ ರಿಲ್ಯಾಕ್ಸ್ ಆಗಿದೆ. ದಟ್ ಕಂಡೀಷನ್ ಆಲ್ಸೋ ಹ್ಯಾಸ್ ಬೀನ್ ರಿಲ್ಯಾಕ್ಸ್ಡ್. 6 ತಿಂಗಳು ಕಾಯಲೇಬೇಕು ಅಂತಿಲ್ಲ. ಈಗ 1-2 ತಿಂಗಳುಗಳಲ್ಲಿ ವಿಚ್ಛೇದನವನ್ನು ಪಡ್ಕೊಳ್ಳಿಕ್ಕೆ ಮ್ಯೂಚುಯಲ್ ಆದರೆ, ಮ್ಯೂಚುಯಲ್ ಆಗಲಿಲ್ಲ, ಒಬ್ಬರು ಕೊಡೋಕ್ಕೆ ಒಪ್ತಾ ಇಲ್ಲ, ಇನ್ನೊಬ್ಬರಿಗೆ ವಿಚ್ಛೇದನ ಬೇಕು ಅಂದರೆ ಅದು ನ್ಯಾಯಾಲಯದಲ್ಲಿ ಇಂತಿಷ್ಟೇ ದಿನಗಳಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗಿರುತ್ತೆ. ಏನೇ ಅಂದರೂ ಕೊನೆ ಪಕ್ಷ ಆ ರೀತಿ ಪರಸ್ಪರ ಹೋರಾಡಿ ತಗೊಳ್ಬೇಕು ಅಂದಾಗ 1.5 to 2 ವರ್ಷಗಳ ಕಾಲ ಆಗುತ್ತೆ. ಓಕೆ, ಅದೇ ನೀವು ಮೊದಲೇ ಹೇಳ್ದಾಗೆ ಅವ್ರಿಗೆ ಇಷ್ಟು ಅಂತ ಕೊಡಲೇಬೇಕಾಗತ್ತೆ. ಅವರಿಗೆ ಮೇಂಟೆನೆನ್ಸ್ ಮಾಡೋದಕ್ಕಾಗಿರ್ಬೋದು, ಮಕ್ಕಳನ್ನ ಸಾಕೋದಕ್ಕಾಗಿರ್ಬೋದು ಅಂತ. ಸರ್, ಓಕೆ, ಈಗ ಇನ್ನೊಂದು ಸಲ ಅಂದರೆ ಈಗ ಡಿವೋರ್ಸ್ ಆಗಿರತ್ತೆ. ಸೊ ಆಮೇಲೆ ಅವರು 1 ವರ್ಷ 2 ವರ್ಷ ಬೇರೆ ಇರ್ತಾರೆ. ಆಮೇಲೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದಾ ಸರ್? ಧಾರಾಳವಾಗಿ. ನಾವಿಬ್ಬರು ವಿಚ್ಛೇದನ ಮಾಡ್ಕೊಂಡಿದ್ವಿ. ಈಗ ನಮ್ಮಿಬ್ಬರಿಗೂ ಪಶ್ಚಾತ್ತಾಪ ಆಗಿದೆ, ನಮಗೆ ರಿಯಲೈಸ್ ಆಗಿದೆ. ವಿ ಹ್ಯಾವ್ ರಿಯಲೈಸ್ಡ್ ಅವರ್ ಸೆಲ್ಫ್ಸ್. ಇಬ್ಬರಲ್ಲೂ ಏನೋ ತಪ್ಪಿದೆ, ಅದಕ್ಕೋಸ್ಕರ ನಾವು ಮತ್ತೆ ಒಂದಾಗಬೇಕು ಅಂದರೆ ಖಂಡಿತ ಸ್ವಾಗತ. ನ್ಯಾಯಾಲಯ ಇಲ್ಲ, ಕೋರ್ಟಿಗೆ ಮತ್ತೆ ಹೋಗ್ಬೇಕಾಗಿಲ್ಲ, ಕೋರ್ಟಿಗೆ ಹೋಗ್ಲೇಬೇಕಾಗಿಲ್ಲ. ಅವರು ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟಿನ ಅಪ್ಪಣೆ ತಗೋಬೇಕು ಅಂತೇನಿಲ್ಲ. ಇಬ್ಬರೂ ಒಟ್ಟಿಗೆ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಾಯ್ತು. ಆದರೆ ಒಂದು ಸಣ್ಣ ವಿವಾಹ ಕಾರ್ಯಕ್ರಮ ಏರ್ಪಡಿಸ್ಕೊಂಡು ಗಾರ್ಲ್ಯಾಂಡ್ ಬದಲಾಯಿಸ್ಕೊಂಡು ಒಂದು 4 ಜನ ಸ್ನೇಹಿತರಿಗೆ ಒಂದು ಪಾರ್ಟಿ ಕೊಟ್ಟು ಒಂದು ಊಟ ಹಾಕಿ ನಾವಿಬ್ಬರು ಮತ್ತೆ ದಂಪತಿಗಳಾಗಿ ಬದುಕ್ತಾ ಇದ್ದೀವಿ ಅಂದರೆ ಸಾಕು. ಅದಕ್ಕೊಂದು ಫೋಟೋ, ಒಂದು ವಿಡಿಯೋ ಮಾಡಿಕೊಂಡ್ರೆ ಸಾಕು. ಮತ್ತೆ ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಿ ಏನು ಬೇಕಿಲ್ಲ. ಪ್ರೊಸೀಜರ್ಸ್ ಜೊತೆಲಿ ಬದುಕ್ತೀವಿ ಅಂದರೆ ಯಾವ ಕೋರ್ಟು ಅಡ್ಡ ಬರಲ್ಲ, ಸಂತೋಷವಾಗಿ ಸ್ವಾಗತಿಸುತ್ತೆ. ಸರ್, ಈಗ ಜೀವನಾಂಶ ವಿಚಾರದಲ್ಲಿ ಒಂದ್ ವೇಳೆ ಕೊಡಕ್ಕಾಗಿಲ್ಲ, ನಾನು ಇಲ್ಲ ಅವ್ನು ಬಂದು ಬಿದ್ದ ಅಂತಾನೆ ಹಿಡ್ಕೊಳ್ಳೋಣ, ಆಗ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಅವರಿಗೆ? ಇಲ್ಲ, ಅದು ಪ್ರಕರಣ ಸಿವಿಲ್ ಸ್ವರೂಪದ್ದಿದು. ಕ್ರಿಮಿನಲ್ಲು ಈಗೇನು ಮರ್ಡರ್ ಕೇಸಲ್ಲಿ ಜೈಲು ಶಿಕ್ಷೆ ಜೀವಾವಧಿ ಆಗುತ್ತೆ, 7 ವರ್ಷ 14 ಅತ್ಯಾಚಾರ ಪ್ರಕರಣಗಳಲ್ಲಾಗುತ್ತೆ, ದರೋಡೆ ಪ್ರಕರಣಗಳಲ್ಲಾಗುತ್ತೆ, ಕೊಲೆ ಯತ್ನ ಪ್ರಕರಣಗಳಾಗುತ್ತೆ, ಹಾಗೆ ಜೀವಾವಧಿ ಶಿಕ್ಷೆಗಳು ಅದು ಆಗುತ್ತಲ್ಲ. ಆ ರೀತಿಯ ಶಿಕ್ಷೆ ಏನಲ್ಲ ಇದು. ಸಾದಾ ಜೈಲು, ಸರಳವಾದ ಜೈಲು ಶಿಕ್ಷೆ. ಸರ್ಕಾರದವರು ಊಟ ಹಾಕ್ತಾರೆ, ಊಟ ಮಾಡ್ಕೊಂಡಿರೋದು ಒಂದಷ್ಟು ದಿವಸ. ಅದು ಸುಮಾರು 6 ತಿಂಗಳಿಂದ 1 ವರ್ಷದ ತನಕ ಆಗ್ಬೋದು ಅಷ್ಟೆ. ಆ ಜೈಲಲ್ಲಿ ಇದು ಬಂದ್ಬಿಡೋರು ಇದ್ದಾರೆ. ಜೀವನಾಂಶ ಕೊಡದೆ ಜೈಲಲ್ಲಿ ಇದು ಬಂದರೆ ತಪ್ಪಿಸ್ಕೊಂಡ್ಬಿಡ್ತಾರೆ ಜವಾಬ್ದಾರಿಯಿಂದ. ಒಂದು 5 ತಿಂಗಳು 6 ತಿಂಗಳು ಇದು ಬಂದರೆ ಮುಗಿಯುತ್ತೆ. ಏನು ಕೋರ್ಟು ಆಮೇಲೆ ಕೇಳಲ್ಲ. ಇಲ್ಲ ಸ್ವಾಮಿ, ನನ್ನ ಹತ್ರ ಇಲ್ಲ. ಓಕೆ, ಬಟ್ ಯಾರು ಹೋಗಲ್ಲ. ಸಾಧ್ಯವಾದಷ್ಟು ಕೊಟ್ಟು ಜೀವನಾಂಶನ ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಒಂದು ವೇಳೆ ಆ ಡಿವೋರ್ಸ್ ಆಗಲ್ಲ ಅಂದರೆ ಆಗಿರಲ್ಲ, ಅವರು ಕೋರ್ಟಲ್ಲಿ ಕೂಡ ಇನ್ನೂ ನಡೀತಾ ಇರತ್ತೆ, ಆಗಲೇ ಈತ ಹೋಗಿ ಇನ್ನೊಂದು ಮದುವೆ ಆದ ಅಂತ ಹೇಳ್ಕೊಂಡು ಅವಾಗ ಯಾವ ರೀತಿಯಾಗಿ? ಬಹಳ ದೊಡ್ಡ ಅಪರಾಧ ಅದು. ಓಕೆ, ಬೈಗ್ಯಾಮಿ ಅಂತೀವಿ, ಬೈಗ್ಯಾಮಿ ಅಂತ ಕರಿತೀವಿ ನಾವು. ನಮ್ಮಲ್ಲಿ ಏನಾಗಿದೆ, ನಮ್ಮ ಕಾನೂನಲ್ಲಿ ಅನೇಕ ಪದಗಳು ಬ್ರಿಟಿಷರ್ ಕಾಲದ್ದು. ಅವರು ಲ್ಯಾಟಿನ್ ಪದಗಳನ್ನು ಬಳಸಿ ಕಾನೂನನ್ನು ಮಾಡಿದ್ರು. ಅದನ್ನು ನಾವು ಹಾಗೆ ಫಾಲೋ ಮಾಡ್ತಾ ಇದ್ದೀವಿ. ಇನ್ನೂ 75 ವರ್ಷ ಆದರೂ ಇನ್ನೂ ಮಾಡ್ತಾ ಇದ್ದೀವಿ. ಅದು ಬೈಗ್ಯಾಮಿ ಅಂದರೆ ಪತಿ ಅಥವಾ ಪತ್ನಿ ಬದುಕಿರುವಾಗ ಇನ್ನೊಂದು ವಿವಾಹವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮಾಡ್ಕೋಬಾರ್ದು. ಹಾಗೊಂದು ವೇಳೆ ಮಾಡ್ಕೋಬೇಕಾದ್ರೆ ವಿಚ್ಛೇದನವನ್ನು ಪಡೆದುಕೊಂಡು ಮಾಡ್ಕೋಬೇಕು. ಅಥವಾ ಪತಿ ಅಥವಾ ಪತ್ನಿ ದಿವಂಗತರಾದರೆ ಇನ್ನೊಂದು ಮದುವೆ ಮಾಡ್ಕೋಬೋದು. ಬದುಕಿದ್ದಾಗ ಡಿವೋರ್ಸ್ ಆಗಲ್ಲ, ಮಾಡೋ ಅಪರಾಧ ಯಾರು ಇವರು ಮಾಡ್ಕೊಳ್ಳೋಗಿಲ್ಲ, ಅವರು ಇಲ್ಲ. 3 ವರ್ಷದ ತನಕ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ ಆ ರೀತಿ ಮಾಡಿಕೊಂಡ್ರೆ. ಹಾಗಾಗಿ ಹಾಗೆ ಮಾಡ್ಕೋಬಾರ್ದು, ವಿಚ್ಛೇದನ ತಗೊಂಡೇ ಮಾಡ್ಕೋಬೇಕು. ಸರ್, ಈಗ ಇಲ್ಲಿ ಹಿಂದೂಗಳಿಗೆ ಬೇರೆ, ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಅಂತ ಕಾನೂನು ಇದೆಯಾ ಸರ್? ಕಾನೂನು ಪುಸ್ತಕಗಳು ಬೇರೆ, ವಿಚಾರ ಒಂದೇ. ಓಕೆ, ಈಗ ಅದನ್ನ ಒಬ್ಬೊಬ್ರಿಗೆ ಯಾವ ಥರ? ಅದೇ ನೋಡಿ, ಈಗ ಹಿಂದೂಗಳೇ ಆಗಿದ್ದರೆ, ಪತಿ ಪತ್ನಿ ಇಬ್ಬರೂ ಹಿಂದೂಗಳಾಗಿದ್ದರೆ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅನ್ನುವಂಥ ಕಾಯ್ದೆಯಲ್ಲಿ ಇಷ್ಟೊತ್ತಂಗ ನಾವೇನು ಚರ್ಚೆ ಮಾಡಿದ್ವಿ ಈ ಎಲ್ಲ ವಿಚಾರ ಬರುತ್ತೆ. ಒಬ್ಬರು ಒಂದು ಧರ್ಮಕ್ಕೆ ಸೇರಿದ್ದು, ಇನ್ನೊಬ್ಬರು ಇನ್ನೊಂದು ಧರ್ಮಕ್ಕೆ
ಅಂದರೆ ಪತಿ ಅಥವಾ ಪತ್ನಿಯರಲ್ಲಿ ಒಬ್ಬರು ಹಿಂದೂ ಒಬ್ಬರು ಮುಸ್ಲಿಂ, ಹೌದು, ಹಿಂದೂ ಕ್ರಿಶ್ಚಿಯನ್, ಮುಸ್ಲಿಂ ಕ್ರಿಶ್ಚಿಯನ್, ಕ್ರಿಶ್ಚಿಯನ್ ಹಿಂದೂ, ಹೀಗೆ ಬೇರೆ ಬೇರೆ ಧರ್ಮಗಳವರಾಗಿದ್ದು ವಿವಾಹ ಆಗಿದ್ದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ, ವಿಶೇಷ ವಿವಾಹ ಕಾಯ್ದೆ ಅಂತ ಬರುತ್ತೆ. ಆದರೆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಒಂದೇ, ಓಕೆ, ಎಲ್ಲ ಒಂದೇ, ಬಟ್ ಅದಕ್ಕೊಂದು ಕಾಯ್ದೆ ಮಾಡಿಟ್ಟಿದ್ದಾರೆ. ಆ ಕಾಯ್ದೆ ಅಡಿಯಲ್ಲಿ ಅವರು ಪರಿಹಾರವನ್ನು ಕೇಳ್ಕೊಬೇಕಾಗುತ್ತೆ. ಇಬ್ಬರೂ ಕ್ರಿಶ್ಚಿಯನ್ಸ್ ಆಗಿದ್ದಲ್ಲಿ, ಈಗ ಹಿಂದೂಗಳು ಹೇಗೋ ಇಬ್ಬರು ಹಿಂದೂಗಳಾದರೆ ಹಾಗೆ ಇಬ್ಬರು ಕ್ರಿಶ್ಚಿಯನ್ಸ್ ಆಗಿದ್ದರಲ್ಲಿ ದಿ ಡೈವರ್ಸ್ ಆ್ಯಕ್ಟ್ ಅಂತ ಇದೆ, ಅದ್ರ ಕೆಳಗಡೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದೇ ವಿಚಾರ, ಕಾಯ್ದೆಯ ಹೆಸರು ಮಾತ್ರ ಬದಲಾಗ್ತಾ ಹೋಗುತ್ತೆ. ಅದು ಪರಿಸ್ಥಿತಿಗೆ ಅನುಗುಣವಾಗಿ ಒಂದೇ ಧರ್ಮದವರಾಗಿದ್ದರೆ ಇಂಥ ಕಾನೂನಿನ ಅಡಿಯಲ್ಲಿ ಹೋಗಬೇಕು, ಬೇರೆ ಬೇರೆ ಧರ್ಮದವರಾಗಿದ್ದರೆ ಇಂಥ ಕಾನೂನು ನಡೆಯಬೇಕು ಅಷ್ಟೇ. ಬೇರೆ ಏನು ವ್ಯತ್ಯಾಸ, ಅಂಥದ್ದೇನು ದೊಡ್ಡ ವ್ಯತ್ಯಾಸ ಇರಲ್ಲ. ಓಕೆ ಸರ್, ಇನ್ನು ಈ ಸಾಕಷ್ಟು ಚರ್ಚೆ ಆಗಿದ್ದಂಥ ಕೆಲ ವರ್ಷಗಳ ಹಿಂದೆ ಈ ತಲಾಕ್ ವಿಚಾರಗಳಾಯಿತು, ಅದು ಕೂಡ ಏನು ಬ್ಯಾನ್ ಕೂಡ ಆಯಿತು. ಸೊ ಆ ಒಂದು ವಿಚಾರಗಳನ್ನ ಯಾವ ರೀತಿ ಹೇಳ್ತೀರಾ ಸರ್? ಅಲ್ಲ, ಅದು ಬ್ಯಾನ್ ಆಯಿತು. ಮೊದಲು ಹೌದು, 3 ಸಾರಿ ತಲಾಕ್ ಹೇಳಿದರೆ ವಿಚ್ಛೇದನ ಆಗ್ತಾ ಸಿಕ್ತಿತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಯಾವ ಒಂದು ಕಾನೂನು ಬಂತು ಸರ್ ಅಂತ? ಅಲ್ಲ, ಅದಕ್ಕೊಂದು ಕಾನೂನು ಅಂದರೆ, ಈಗ ಪತ್ನಿಯಿಂದ ವಿಚ್ಛೇದನ ಬೇಕು ಅಂತಂದರೆ ಆತ ಕೋರ್ಟಿಗೆ ಹೋಗಿ ತಗೋಬೇಕು. ಆಯ್ತು, ನೋ, ತಲಾಕ್ ಮೂಲಕ ಹೇಳಿ ತಗೊಳಕ್ಕಾಗಲ್ಲ. ಅದೇ ರೀತಿ ಪತ್ನಿ ವಿಚ್ಛೇದನ ಬೇಕು ಅಂದರೆ ಅವ್ರಿಗೂ ಒಂದು ಸ್ಪೆಷಲ್ ಆ್ಯಕ್ಟ್ ಇದೆ, ಮುಸ್ಲಿಂ ಮಹಿಳಾ ರಕ್ಷಣೆಗೋಸ್ಕರ ಇದೆ. ಅವರು ವಿಚ್ಛೇದನ ಬೇಕು ಅಂದರೆ ಅವರು ಆ ಕಾಯ್ದೆ ಅಡಿಯಲ್ಲಿ ವಿಚ್ಛೇದನವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಓಕೆ, ಜೀವನಾಂಶದ ವಿಷಯ ಬಂದಾಗ ಎಲ್ರಿಗೂ ಒಂದೇ, ಕೊಡೋದು ಕೊಡಲೇಬೇಕು, ಪರಿಹಾರ ಕೊಡಲೇಬೇಕು, ಜೀವನಾಂಶ ಕೊಡಲೇಬೇಕು. ಅದೆಲ್ಲ ಕಾಯ್ದೆಯನ್ನು ಅನುಸರಿಸಿಯೇ ವಿಚ್ಛೇದನ ತಗೋಬೇಕು. ಓಕೆ ಸರ್, ಕೊನೆಯದಾಗಿ ಅಂದರೆ ನಾನು ಕೂಡ ಕಾರ್ಯಕ್ರಮ ಶುರು ಹಾಕಿಂದ ಮುಂಚೆನೇ ಹೇಳಿದೆ, ಯಾರು ಕೂಡ ಡಿವೋರ್ಸ್ ಆಗೋದು ಬೇಡ, ಬಟ್ ಕಾನೂನಿನ ಚೌಕಟ್ಟು ಯಾವ ರೀತಿ ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋಣ ಅಂತಲೂ ಕೂಡ ಹೇಳಿದೆ. ನೀವು ಕೊನೆಯದಾಗಿ ಏನು ಹೇಳ್ತೀರಾ ಸರ್ ವೀಕ್ಷಕರಿಗೆ, ಈ ರೀತಿಯಾಗಿ ಯೋಚನೆ ಮಾಡ್ತಿರೋ ಅಂಥವ್ರಿಗೆ? ಇಲ್ಲ, ಒಂದು ಮಾತು, ವಿಚ್ಛೇದನ ಏನಿದೆ ಅದು ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ, ತಪ್ಪದು. ಏನು ಜೀವನ ಮಾಡೋದು ಕಷ್ಟ ಅಂತ ವಿಚ್ಛೇದನಕ್ಕೋಸ್ಕರ ಹೋಗ್ತಾರೋ, ವಿಚ್ಛೇದನವನ್ನು ಪಡ್ಕೊಂಡ ಮೇಲೆ ಜೀವನ ಇನ್ನಷ್ಟು ಕಷ್ಟ ಆಗುತ್ತೆ. ಆಮೇಲೆ ಮಕ್ಕಳಿದ್ದರಂತೂ ಆ ಮಕ್ಕಳ ಪರಿಪಾಟಲನ್ನು ಹೇಳೋಕ್ಕಾಗಲ್ಲ, ಮಕ್ಕಳ ತೊಂದರೆನ ಹೇಳೋಕ್ಕಾಗಲ್ಲ, ಒಳಗೇ ಕೊರಗ್ತಾರೆ ಮಕ್ಕಳು. ಅಪ್ಪನ ಜೊತೆ ಇದ್ದರೆ ಅಮ್ಮನ ಕಡೆ ಮನಸ್ಸು, ಅಮ್ಮನ ಜೊತೆ ಇದ್ದರೆ ಅಪ್ಪನ ಕಡೆ ಮನಸ್ಸಿರುತ್ತೆ. ಮಕ್ಕಳಿಗೆ ಮುಗ್ಧ ಹೂವಿನಂಥ ಮನಸ್ಸಿರುವ ಮಕ್ಕಳು ನೋವು ಪಡ್ತಾರಲ್ಲ, ಅದು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ತಾಳ್ಮೆಯಿಂದ ಸಹನೆಯಿಂದ ಕೂತು ಪತಿ ಪತ್ನಿ ಇಬ್ಬರು 4 ಗೋಡೆಗಳ ಮಧ್ಯೆ ಇತ್ಯರ್ಥ ಮಾಡಿಕೊಂಡು ತಮಗೆ ತಾವೇ ಕೆಲವೊಂದು ನಿಯಮಗಳನ್ನು ಹಾಕೋಬೋದು. ಈಗ ನನ್ನಿಂದ ಏನು ತಪ್ಪಿದೆ ಅಂತ ಪತಿ ಕೇಳೋದು, ಆಕೆನೂ ಹಾಗೆ ಕೇಳಿ ತಿದ್ದುಕೊಂಡು ಮಾರ್ಪಾಡು ಮಾಡಿಕೊಂಡು ಸಾಧ್ಯವಾದಷ್ಟು ಒಟ್ಟಿಗೆ ಬದುಕೋದು ಒಳ್ಳೆಯದು. ಸಾಧ್ಯವೇ ಇಲ್ಲ, ನಾವಿಬ್ಬರು ಜೊತೆಯಲ್ಲಿದ್ದರೆ ಅನಾಹುತ ಆಗುತ್ತೆ, ಮಕ್ಕಳು ಭವಿಷ್ಯನೂ ಹಾಳಾಗುತ್ತೆ ಅಂತ ಏನಾದರೂ ಇದ್ದರೆ ಅಂತಹ ಪ್ರಸಂಗಗಳಲ್ಲಿ ಮಾತ್ರ ತಾವು ದಯವಿಟ್ಟು ನ್ಯಾಯಾಲಯಗಳು, ಕೋರ್ಟು ಕಚೇರಿಗಳಿಗೆ ಬನ್ನಿ. ಅದರ್ವೈಸ್ ಟ್ರೈ ಟು ಸಾಲ್ವ್ ದಿ ಪ್ರಾಬ್ಲಮ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರೈ ಟು ಲೀವ್ ಎ ಹ್ಯಾಪಿ ಮ್ಯಾರಿಟಲ್ ಲೈಫ್. ಡೈವರ್ಸ್ ಈಸ್ ನಾಟ್ ಎ ಸೊಲ್ಯೂಷನ್ ಟು ಆಲ್ ದಿ ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೋ ತನಕ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಎಸ್, ಇದಿಷ್ಟು ಖ್ಯಾತ ವಕೀಲರಾದಂತಹ ಮಂಜುನಾಥ್ ಅವರ ಮಾತು. ಅಂದರೆ ಅವರು ಕೂಡ ಹೇಳೋದಂಥದ್ದಿಷ್ಟೇ, 4 ಗೋಡೆಗಳ ಮಧ್ಯೆ ಆಗುವಂಥ ವಿಚಾರಗಳನ್ನ ಕೋರ್ಟ್ವರೆಗೂ ತರೋದು ಬೇಡ, ನಿಮ್ಮಲ್ಲೇ ಬಗೆಹರಿಸ್ಕೊಂಡು ಎಲ್ಲ ವಿಚಾರಗಳನ್ನ ಸಾಲ್ವ್ ಮಾಡ್ಕೊಳ್ರಿ ಅನ್ನೋ ಮಾತನ್ನು ಸಹ ಅವರು ಇಷ್ಟೋ ತನಕ ಹೇಳಿದ್ರು. ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ಡಿವೋರ್ಸ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಮತ್ತು ಅದು ಯಾವ ರೀತಿ ಸಿಗತ್ತೆ, ಮತ್ತು ಜೀವನಾಂಶ ಅಂದರೆ ಏನು, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳ್ಕೊಟ್ರು. ಇದು ಈ ವಾರದ ವಿಶೇಷ, ಮೈಲಾರ್ಡ್ನ ವಿಶೇಷ. ಸೊ ಹೀಗಾಗಿ ಮುಂದಿನ ವಾರ ಇದೇ ರೀತಿಯಾದಂತಹ ಒಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.